ನಾವು ವೇದಾಂಗಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ವೇದಾಂಗಗಳು ಇದು ಎಲ್ಲ ನಿಮ್ಗೆ ನಿಮ್ಗೆ ಏನ್ ಹೇಳ್ತಾ ಇದ್ದೀವಿ ಇದು ನಿಮ್ಗೆ ಹೊರಗಡೆ ಸಿಗೋದಿಲ್ಲ ಸಬ್ಜೆಕ್ಟ್. ಯಾಕಂದ್ರೆ ಇವೆಲ್ಲ ಸಂಸ್ಕೃತದಲ್ಲಿ ಇರೋದು. ನಾವು ಹಾಗೂ ಈಗೂ ಕಷ್ಟ ಬಿದ್ದು ಸ್ವಲ್ಪ ಕನ್ನಡ ಹುಡುಕಿ ಸ್ವಲ್ಪ ಗ್ರಂಥಗಳನ್ನು ಹುಡುಕಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ವೇದಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ವೇದಗಳು ಅಪೌರುಷವಾದವುಗಳು, ಅಂದ್ರೆ ಒಬ್ಬ ವ್ಯಕ್ತಿಗಳಿಂದ ನಿರ್ಮಾಣ ಆಗಿರುವಂತಹ ರಚನೆ ಆಗಿರುವಂತಹ ಗ್ರಂಥಗಳಲ್ಲ ವೇದಗಳು. ಋಗ್ವೇದ ಎಂಬುದು ಈ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಗ್ರಂಥ. ಇದಕ್ಕೆ ಕನಿಷ್ಠ 10,000 ವರ್ಷದ ಇತಿಹಾಸ. 10,000 ವರ್ಷದ ಹಿಂದೆ ಇದು ರಚನೆ ಆಯಿತು ಅಂತಂದು ಹೇಳ್ತಾರೆ. ಅದಕ್ಕಿಂತ ಹಿಂದೆನೂ ಹೋಗ್ಬೋದು, ನಾವು 10,000 ವರ್ಷ ಹಿಂದೆನೂ ಹೋಗ್ಬೋದು. ಅದಕ್ಕೆ ಈ ವೇದದ ಜ್ಞಾನ, ವೇದ ಅಂದ್ರೆ ಅದರ ಜ್ಞಾನ. ಇದು ಜಗತ್ತಿನಲ್ಲಿ ಯಾರು ಮಾಡದಿರುವಂತಹ ಕೆಲಸವನ್ನ ನಮ್ಮ ಆರ್ಯ ಋಷಿ ಮುನಿಗಳು ಮಾಡಿಟ್ಟು ಹೋಗಿರುವಂತದ್ದು. ಆದ್ರೆ ನಮ್ಗೆ ಅದು ಮೊದಲಿನಿಂದ ಬಾಯಿಂದ ಬಾಯಿಗೆ ನಮ್ಗೆಲ್ಲ ಬಂತು. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಅದು ಬಾಯಿಂದ ಬಾಯಿಗೆ ಆ ಒಂದು ಶಿಕ್ಷಣ ಬಂದಿತ್ತು. ಈ ಆಕ್ರಾಂತರ ದಾಳಿಯಿಂದ ಅದು ಸರ್ವನಾಶ ಆಯಿತು. ಈಗ ಈ ವೇದಗಳನ್ನ ಸಂರಕ್ಷಣವಾಗಿ, ವೇದಗಳು ಸುರಕ್ಷಿತವಾಗಿ ಇಡುವುದಕ್ಕೆ ವೇದಗಳನ್ನ 5 ಪ್ರಕಾರದ 5 ಕ್ರಮಗಳಲ್ಲಿ ಪಾಠಕ್ರಮವನ್ನ ನಮ್ಮ ಋಷಿಮುನಿಗಳು ಆಗ ಮಾಡಿದ್ರು. 5 ಪ್ರಕಾರದ ಪಠ್ಯಕ್ರಮ ಅಂದ್ರೆ ಅವುಗಳನ್ನ ವೇದ ಪಠನೆ ಮಾಡುವಂತ ಕ್ರಮಗಳು 5 ಇದ್ವು. ಅದರಲ್ಲಿ ಒಂದನೇದು ಸಂಹಿತೆ ಪಾಠ ಅಂತಂದು. ಒಂದನೇದು ಸಂಹಿತೆ ಪಾಠ ಅಂದ್ರೆ ಇದು ಸಾಮಾನ್ಯ ನಿರಂತರವಾದ ಪಾಠ. ಪದಗಳನ್ನ ಒಂದರೊಂದಿಗೆ ಕೂಡಿಸಿ ಓದುವುದು. ಅಂದ್ರೆ ಇದು ಸಾಮಾನ್ಯ, ನಾವ್ ಹೆಂಗ ನಾರ್ಮಲ್ ಆಗಿ ಒಂದೊಂದು ಕೂಡಿಸ್ಕೊಂಡು ಓದ್ತೀವಲ್ಲ, ಇದಕ್ಕೆ ಸಂಹಿತೆ ಪಾಠ ಅಂತ ಕರೀತಾರೆ. ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ, ಇದನ್ನ ನಾವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಕೇಳಬಹುದು. ಈಶಾವಾಸ್ಯಮಿದಂ ಸರ್ವಂ, ಇದು ಕೂಡಿಸಿಕೊಂಡು ಹೇಳುವಂಥದ್ದು. ಇದಕ್ಕೆ ಸಂಹಿತ ಪಾಠ ಅಂತ ಕರೆದ್ರು. ಆಮೇಲೆ ಎರಡನೇದು ಪದಪಾಠ ಅಂತ ಇದೆ. ಪದಪಾಠ ಅಂದ್ರೆ ಸಂಹಿತೆಯಲ್ಲಿನ ಪ್ರತಿಯೊಂದು ಪದವನ್ನ ಪ್ರತ್ಯೇಕವಾಗಿ ಒಡೆದು ಹೇಳುವಂಥದ್ದು. ಉದಾಹರಣೆಗೆ ಈಶಾ ವಾಶಂ ಇದಂ ಸರ್ವಂ ಅಂದ್ರೆ ತುಂಡಾಗಿ ಆ ಸೆಂಟೆನ್ಸ್ ಅನ್ನ ತುಂಡಾಕಿ ಹೇಳುವಂಥದ್ದು. ಇದಕ್ಕೆ ಪದಪಾಠ ಅಂತ ಕರೆದ್ರು. ಒಂದು ಸ್ಟೇಟ್ ಆಗಿ ಹೇಳೋದು ಸಂಹಿತೆ ಪಾಠ, ನಾರ್ಮಲ್ ಆಗಿ ಎಲ್ಲ ಜೋಡಿಸಿ ಹೇಳೋದು ಸಂಹಿತೆ ಪಾಠ. ಆಮೇಲೆ ಒಂದೊಂದೇ 2 ಅಕ್ಷರ 3 ಅಕ್ಷರ ಕಟ್ ಮಾಡಿ ಒಡೆದಾಕಿ ಹೇಳೋದು, ಇದಕ್ಕೆ ಪದಪಾಠ. ಈಶಾ ವಾಶಂ ಇದಂ ಸರ್ವಂ ಹೀಗೆ ಉದಾಹರಣೆ, ಇದು ಪದಪಾಠ. ಮೂರನೇದು ಕ್ರಮಪಾಠ ಅಂತ. ಇದು ಕ್ರಮಪಾಠ ಅಂದ್ರೆ 2 ಪದಗಳನ್ನ ಜೋಡಿಸಿ ಓದುವುದು. 2 ಪದವನ್ನ ಜೋಡಿಸಿ ಓದೋದು. ಈಶಾ ವಾಶಂ ಈಶಂ ಇದಂ ಸರ್ವಂ, ಹಿಂಗೆ 2 ಪದ ಸೇರಿಸಿ ಓದೋದು. ಈಶಾ ವಾಶಂ ಇದಂ ಸರ್ವಂ 2 ಪದ ಜೋಡಿಸಿ ಓದೋದಕ್ಕೆ ಕ್ರಮಪಾಠ ಅಂತ ಕರೀತಾರೆ. ಇದಕ್ಕೆ ಕ್ರಮಪಾಠ ಅಂತ ಕರೀತಾರೆ. ಮೂರನೇದಿದು. ಆಮೇಲೆ ಇನ್ನೊಂದಿದೆ, 4ನೇದು ಜಟಪಾಠ ಅಂತ ಇದೆ. ಜಟಪಾಠ ಅಂದ್ರೆ ಇದು ಸ್ವಲ್ಪ ಕಷ್ಟ. 1 2 2 1 ಈ ರೀತಿಯಲ್ಲಿ ಮುಂದಕ್ಕೆ ಹಿಂದಕ್ಕೆ ಹೇಳುವಂಥದ್ದು. ಹೆಂಗಂದ್ರೆ ಈಶಾ ವಾಶಂ ಈಶಂ ಈಶಾ ವಾಶಂ ಈಶಂ ಅಂದ್ರೆ ಉಲ್ಟಪಲ್ಟ ಹೇಳೋದು.
ಇದಕ್ಕೆ ಜಟಪಾಠ ಅಂತಾರೆ. ಮುಂದಕ್ಕೆ ಹಿಂದಕ್ಕೆ ಓದುವಂಥದ್ದು ಇದಕ್ಕೆ ಜಟಪಾಠ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಐದನೇದು ಘನಪಾಠ ಅಂತ ಇದೆ. ಇದು ತುಂಬಾ ಕಷ್ಟ. ಈ ಘನಪಾಠ ಎಂಬುದು ಇದೆಯಲ್ಲ, ತುಂಬಾ ಕಷ್ಟ ಇದು. ಇದು ಅತ್ಯಂತ ಕಠಿಣ ಮತ್ತು ಅತ್ಯುನ್ನತ ಕ್ರಮ. ಅಷ್ಟೇ ಕಠಿಣ ಹೌದು, ಮತ್ತೆ ಅತ್ಯುನ್ನತ ಕ್ರಮ ಇದು. ಇದನ್ನ ವೇದಗಳ ಕಿರೀಟ ಅಂತನೂ ಕೂಡ ಕರೆಯಲಾಗಿದೆ. ಅದು ಹೆಂಗಂದ್ರೆ 1 2 2 1 1 2 3 2 1 1 2 3 ಹಿಂಗೆ. ಹೆಂಗಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಶಾವಾಶಂ ವಾಶಂ ಈಶಂ ವಾಶಂ ವಾಶಂ ಈಶಂ ಈಶಂ ವಾಶಂ ವಾಶಂ, ಈ ರೀತಿಯಾಗಿ ಒಂದೊಂದು ಅಕ್ಷರವೂ ಬದಲಾಗುವ ಸಾಧ್ಯತೆ ಇಲ್ಲ ಇಲ್ಲಿ. ಅಲ್ಲಿ ಹಿಂದಿನ ಕಾಲದಿಂದ ಏನು ವೇದಗಳಿದ್ವು ಅವುಗಳ ಅಕ್ಷರಗಳು ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಇದು ಘನಪಾಠ ಅಂತ ಕರೀತಾರೆ. ಈಗ ಕೆಲವ್ರನ್ನೆಲ್ಲ ಘನಪಾಠ ಪಂಡಿತರು ಅಂತ ಕರೀತಾರೆ. ಕೆಲವರೆಲ್ಲ ಕೇಳಿರ್ಬೋದು ಘನಪಾಠ ಪಂಡಿತರಪ್ಪ ಅವರು ಅಂತಂದು. ಅಂದ್ರೆ ಇದು ತುಂಬಾ ಕಷ್ಟ. ಆದ್ರೆ ಇದು ವೇದಗಳನ್ನ ರಕ್ಷಣೆ ಮಾಡಿ ಈ 5 ಸಂಹಿತೆ, ಪದ, ಕ್ರಮ, ಜಟ, ಘನ ಇವು ಈ ವೇದಗಳನ್ನ ಸಂರಕ್ಷಣೆ ಮಾಡಿ ಇಟ್ಕೊಂಡು ಬಂದಿದ್ದಾವೆ. ಇವು ಈ ಒಂದು ಕ್ರಮ ಇದ್ದಿದ್ರಿಂದ ಇಲ್ಲಿಯವರೆಗೂ 10,000 ವರ್ಷದಿಂದ ಇಲ್ಲಿವರೆಗೂ ವೇದಗಳು ಉಳ್ಕೊಂಡ್ ಬಂದಿದ್ದಾವಂದ್ರೆ ನಮಗೆ ಈ 5 ಕ್ರಮಗಳಿಂದ ಉಳಿದಿವೆ. ಹಾಗಾಗಿ ಈ ಅಕ್ಷರಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಒಂದು ಅಕ್ಷರವೂ ಕೂಡ 10,000 ವರ್ಷದಿಂದ ಇದ್ದಂತ ವೇದದಲ್ಲಿ ಒಂದು ಅಕ್ಷರನೂ ಕೂಡ ಬದಲಾವಣೆ ಆಗಿಲ್ಲ. ಈ ಒಂದು ಕ್ರಮ ಇದ್ದಿದ್ರಿಂದ ನಮ್ಮ ವೇದಗಳು ಸುರಕ್ಷಿತವಾಗಿದ್ದಾವೆ. ನಮ್ಮ ವೇದಗಳು ಇಷ್ಟು ವರ್ಷದಿಂದ ಯಾಕೆ ಹೆಂಗೆ ಸುರಕ್ಷಿತವಾಗಿದ್ದಾವಂದ್ರೆ ಈ ಒಂದು ಅಧ್ಯಯನ ಕ್ರಮ ಇರೋದ್ರಿಂದ ನಮ್ಮ ವೇದಗಳು ಸುರಕ್ಷಿತವಾಗಿದ್ದಾವೆ. ಆಮೇಲೆ ನಾವು ವೇದಗಳನ್ನ ಅಧ್ಯಯನ ಮಾಡಬೇಕು ಅಂದ್ರೆ ನೇರವಾಗಿ ವೇದಗಳಿಗೆ ಹೋಗೋಕೆ ಬರೋದಿಲ್ಲ. ನಾವು ವೇದಗಳನ್ನ ಅಧ್ಯಯನ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾವು ವೇದಾಂಗಗಳನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ವೇದಾಂಗಗಳನ್ನ ಯಾವುದು ವೇದಾಂಗ? ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಆಮೇಲೆ ನಾವು ವೇದಗಳ ಪಾರಾಯಣಕ್ಕೆ ಹೋಗ್ಬೇಕು. ಇದು ವೇದಗಳನ್ನ ಅಧ್ಯಯನ ಮಾಡುವಂತಹ ಕ್ರಮ ಇದು. ಈಗ ನಾವು ಉಪನಿಷತ್ತಿಗೆ ಹೋಗಬೇಕು, ವೇದಾಂತಕ್ಕೆ ಹೋಗಬೇಕು ಅಂದ್ರೆ ನಾವು ಷಡ್ದರ್ಶನಗಳನ್ನ ಓದಬೇಕು, 6 ದರ್ಶನಗಳನ್ನ ಓದಬೇಕು, ಆಮೇಲೆ ಆಗಮಗಳನ್ನ ಓದಬೇಕು, ಷಡ್ದರ್ಶನಗಳ ಓದಬೇಕು. ಇವೆರಡನ್ನು ಓದಿದ ನಂತರ ನಾವು ವೇದಾಂತಕ್ಕೆ ಹೋದ್ರೆ ನಿಮಗೆ ವೇದಾಂತ ಏನಾದ್ರೂ ಅರ್ಥ ಆಗತ್ತೆ. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ನಿಮ್ಗೆ ಅರ್ಥ ಆಗತ್ತೆ. ನೇರವಾಗಿ ಹೋದ್ರೆ ಬಹಳ ಕಠೋರ. ಎಲ್ಲೇ ಒಬ್ಬರಿಗೆ ಪೂರ್ತಿ ಅರ್ಥ ಆಗತ್ತೆ, ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಅದು ತುಂಬಾ ಕಷ್ಟ ಆಗುತ್ತೆ. ಹೀಗೆ ನಾವು ಈ ವೇದಾಂಗಗಳು ಕೂಡ ಇವು ಕೇವಲ ವೇದಕ್ಕೋಸ್ಕರ ಅಲ್ಲ, ವೇದಗಳನ್ನು ತಿಳ್ಕೊಳಕ್ಕೋಸ್ಕರ ಅಲ್ಲ, ಇವು ಉಪನಿಷತ್ತುಗಳನ್ನು ತಿಳ್ಕೊಳಕ್ಕೂ ಕೂಡ ವೇದಾಂಗಗಳು ಬೇಕೇ ಬೇಕು. ಯಾಕಂದ್ರೆ ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು ಇವುಗಳನ್ನ ಸರಿಯಾಗಿ ತಿಳ್ಕೊಂಡ್ರೆ ನಾವು ವೇದಗಳನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ಶಿಕ್ಷೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಅಂದ್ರೆ ಶಿಕ್ಷೆ ಅಂದ್ರೆ ಯಾವ ರೀತಿ ಓದ್ಬೇಕು, ಯಾವ ರೀತಿ ಕಲಿಸ್ಬೇಕು ಎಂಬುದನ್ನ ಲಾಸ್ಟ್ ಅಲ್ಲ ಕೊನೆಯ ವಿಡಿಯೋದಲ್ಲಿ ನಾವು ನೋಡಿದ್ವಿ. ತಾಯಿಯ ಹುಲಿ ಅತ್ಯಂತ ವಾತ್ಸಲ್ಯದಿಂದ, ಅತ್ಯಂತ ಸಂತೋಷದಿಂದ ಮತ್ತು ತುಂಬಾ ಪ್ರೀತಿಯಿಂದ ತನ್ನ ಮರಿಗಳನ್ನ ಕೊಂಡೊಯ್ಯುವಂತೆ ಅವುಗಳನ್ನ ಸ್ಥಳಾಂತರ ಮಾಡ್ತಾವಲ್ವಾ, ಯಾವ ತರ ಮಕ್ಕಳನ್ನ ತಗೊಂಡು ಹೋಗ್ತವೆ, ಈ ಬೆಕ್ಕು ಆಗಿರ್ಬೋದು, ಹುಲಿ ಆಗಿರ್ಬೋದು. ಹಾಗೆ ವೇದ ಮಂತ್ರಗಳನ್ನ ಅತ್ಯಂತ ಸಂತೋಷದಿಂದ ಉಚ್ಚರಿಸಬೇಕು ಅಂತ ಹೇಳುತ್ತೆ ಶಿಕ್ಷೆ. ಆಮೇಲೆ ಅವು ಹಲ್ಲುಗಳಿಂದ ಕಚ್ಚಿದ್ರೆ ಆ ಮರಿಗಳು ಸತ್ತೇ ಹೋಗ್ಬಿಡ್ತವೆ ಅಲ್ವಾ. ಆತರ ಆಗಬಾರ್ದು. ಅಂದ್ರೆ ವೇದ ಮಂತ್ರಗಳನ್ನ ಹಲ್ಲನ್ನ ಕಚ್ಚಿ ಕಚ್ಚಿ ಹೇಳಬಾರ್ದು ಅಂತಂದು ಹೇಳುತ್ತೆ ಶಿಕ್ಷೆ. ಆಮೇಲೆ ಮೃದುವಾಗಿ ಅವು ಹಿಡ್ಕೊಂಡು ಹೋಗ್ತವೆ ತನ್ನ ಬಾಯಿಯಲ್ಲಿ, ಮರಿಗಳು ಕೆಳಗೆ ಬೀಳದಾಗೆ. ಅದೇ ತರ ಹಲ್ಲುಗಳನ್ನ ತಾಕಿಸಿ ವೇದಗಳನ್ನ ಹೇಳಬಾರ್ದು ಅಂತ ನಿಯಮ ಇದೆ.
ಆಮೇಲೆ ನಾಲ್ಕನೇದು, ಆ ತಮ್ಮ ಮಕ್ಕಳಿಗೆ ನೋವಾಗದ ಹಾಗೆ ಕೆಳಗೆ ಬೀಳದಂತೆ ಎಚ್ಚರಿಕೆಯಿಂದ ಏನು ಹುಲಿ ತನ್ನ ಮಗುವನ್ನು ತೆಗೆದುಕೊಂಡು ಹೋಗುತ್ತೋ ಹಂಗೆ ಏಕಾಗ್ರತೆಯಿಂದ ಮಂತ್ರಗಳನ್ನ ಪಠಿಸಬೇಕು ಅಂತಂದು ಹೇಳುತ್ತೆ. ಅದಕ್ಕೆ ನಾವಿದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಒಂದು ಶಿಕ್ಷಾ ಗ್ರಂಥಕ್ಕೆ 9 ಶಿಕ್ಷಾ ಗ್ರಂಥಗಳಿವೆ. ಅವು ಯಾವಂದ್ರೆ ವ್ಯಾಸ ಶಿಕ್ಷೆ, ಲಕ್ಷ್ಮೀ ಶಿಕ್ಷೆ, ಭಾರದ್ವಾಜ ಶಿಕ್ಷೆ, ಆರಣ್ಯಕ ಶಿಕ್ಷೆ, ಶಂಭು ಶಿಕ್ಷೆ, ಅಭಿಶಾಲಿನಿ ಶಿಕ್ಷೆ, ಪಾಣಿನಿಯ ಶಿಕ್ಷೆ, ಕೌವಾಲಿಶ ಶಿಕ್ಷೆ, ವಶಿಷ್ಠ ಶಿಕ್ಷೆ, ಹೀಗೆ 9 ಜನ ಶಿಕ್ಷೆ ಬರೆದಿದ್ದಾರೆ. ಅದರಲ್ಲಿ ಪಾಣಿನಿ ಮಹರ್ಷಿ ಏನ್ ಬರೆದಿದ್ದಾರೆ ಶಿಕ್ಷೆ, ಅದು ಅತ್ಯುತ್ತಮ. ಅದನ್ನು ಬಹಳಷ್ಟು ಜನ ಅದನ್ನೇ ಅನುಸರಿಸ್ತಾ ಇದ್ದಾರೆ, ಅದನ್ನೇ ಪಾಲನೆ ಮಾಡ್ತಾ ಇದ್ದಾರೆ. ಆಮೇಲೆ ಈ ಪೌರಾಣಿಕ ಶ್ಲೋಕಗಳು ಅಂತ ಬರ್ತವೆ ವೈದಿಕ ಮಂತ್ರಗಳಲ್ಲಿ. ಈ ಉಚ್ಚಾರಣೆಯಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಪೌರಾಣಿಕಕ್ಕೂ ಮತ್ತು ವೇದ ಮಂತ್ರ. ಈ ಛಂದೋಬದ್ಧವಾಗಿ ವ್ಯಾಕರಣಬದ್ಧವಾಗಿ ಹೇಳೋದಕ್ಕೆ ಒಂದು ವ್ಯತ್ಯಾಸ ಇದೆ. ಇಲ್ಲಿ ನಾವು ಈ ವೇದವನ್ನು ಓದ್ಬೇಕಾದ್ರ ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಲಿತ, ಹೀಗೆ ಇವು 4 ಬರ್ತವೆ ಸ್ವರಗಳನ್ನ. ಇವುಗಳನ್ನ ಅಳವಡಿಸಿಕೊಂಡು ನಾವು ವೇದ ಮಂತ್ರಗಳನ್ನ ಓದ್ಬೇಕಾಗತ್ತೆ. ಮಂತ್ರೋಹೋ ಈನಃ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಾಯೋಕ್ತೋ ನ ತಮರ್ಥಮಃ ಸ ವಾಗ್ವಜೋ ಯಜಮಾನಂ ಈನಸ್ತ ಯತೇಂದ್ರ ಶತ್ರು ಸ್ವರತೋ ಸ್ವರತಾತ್ ಅಂತಂದು ಹೇಳುತ್ತೆ. ಅಂದ್ರೆ ಸ್ವರವಿಲ್ಲದೆ ಅಥವಾ ಒಂದಾದರೂ ವರ್ಣರಹಿತವಾಗಿ ಅಥವಾ ತಪ್ಪಾಗಿ ವೇದ ಮಂತ್ರಗಳನ್ನ ಉಚ್ಚರಿಸಿದರೆ ಆ ಮಂತ್ರವು ತನ್ನ ನಿಜವಾದ ಅರ್ಥವನ್ನು ಹೇಳುವುದಿಲ್ಲ. ಅಷ್ಟೇ ಅಲ್ಲ, ಮತ್ತೇನೆಂದರೆ ಆ ಮಿಥ್ಯ ಪ್ರಯುಕ್ತವಾದ ಮಂತ್ರವು ವಾಗ್ರೂಪವಾದ ವಜ್ರೋಯುಧವಾಗಿ ಯಜಮಾನನನ್ನ ಕೊಲ್ಲುತ್ತದೆ ಅಂತಂದು ಹೇಳ್ತಾರೆ. ಅಂದ್ರೆ ತಪ್ಪಾಗಿ ಹೇಳಬಾರ್ದು ಅಂತಂದು. ಇಂದ್ರನು ತ್ವಷ್ಟವಿನ ಪುತ್ರನಾದ ವೈತ್ರಾಸುರನನ್ನು ಕೊಂದು ಹಾಕಿದನು. ಇದರಿಂದ ಕ್ರೋಧನಾದ ತ್ವಷ್ಟವು ಇಂದ್ರನಿಗೆ ಶತ್ರುವಾದ ಪುತ್ರನು ಹುಟ್ಟಲಿ ಎಂದು ಸಂಕಲ್ಪಿಸಿ, ಅಂದ್ರೆ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ, ಏನಾಗತ್ತೆ ಅನರ್ಥ ಆಗತ್ತೆ ಅಂತ ತಪ್ಪು ಓದಿದ್ರೆ. ಆಮೇಲೆ ಯಾವ ರೀತಿ ಓದ್ಬೇಕು, ಯಾವ ರೀತಿ ಓದ್ಬಾರ್ದು, ವೇದಗಳನ್ನೇ ಯಾವ ರೀತಿ ಓದ್ಬೇಕು, ಯಾವ ರೀತಿ ಹೋಗ್ಬಾರ್ದು ಅನ್ನೋದಕ್ಕೆ ಹೇಳಿದ್ದಾರೆ. ಗೀತೆ ಶೀಘ್ರೇ ಶಿರಕಂಪಿ ಯಥಾ ಲಿಖಿತ ಪಾಠಕ ಅನರ್ಥಜ್ಞೋ ಕಲ್ಪಕಂಠಚ್ಚ ಪಡೆತೆ ಪಾಠಕಾದಮ. ಅಂದ್ರೆ ಈ ಗೀತೆ ಸಂಗೀತದ ಸ್ವರಗಳನ್ನ ಹಾಕಿಕೊಂಡು ಸಂಗೀತವನ್ನ ಆಡುವಂತೆ ವೇದ ಮಂತ್ರಗಳನ್ನ ಎಳೆದೆಳೆದು ಆಡುವುದು, ಈ ತರ ಆಡಬಾರ್ದು ಅಂತ ಹೇಳ್ತಾ ಇದೆ. ಆಮೇಲೆ ಶೀಘ್ರ, ಬೇಗ ಅರ್ಜೆಂಟ್ ಆಗಿ, ಅಂದ್ರೆ ಸಮಯವಾಯಿತು ಅಂತಂದು, ಟೈಮ್ ಆಯಿತು ಅಂತಂದು ಮಂತ್ರಗಳನ್ನ ವೇಗವಾಗಿ ಪಾರಾಯಣ ಮಾಡಬಾರ್ದು ಅಂತ ಹೇಳುತ್ತೆ. ಆಮೇಲೆ ಶಿರಕಂಪಿ ಅಂದ್ರೆ ಶ್ರೋತೃಗಳನ್ನ, ಪ್ರೇಕ್ಷಕರನ್ನ ತನ್ನ ಕಡೆಗೆ ಆಕರ್ಷಿಸುವುದಕ್ಕೋಸ್ಕರ ತಲೆನೇ ಹಿಂಗ ಅಲ್ಲಾಡ್ಸಿ ಅಂತ, ಹಿಂದಕ್ಕೆ ಮುಂದಕ್ಕೆ ಮಾಡಿಕೆಂತ, ಎಡಕ ಬಲ್ಲಕ ಅಲ್ಲಾಡ್ಸಿ ಅಂತ ಈ ತರವಾಗಿ ಓದಬಾರ್ದು, ಈ ತರ ಉಚ್ಚಾರ ಮಾಡಬಾರ್ದು ವೇದಗಳನ್ನ ಅಂತ ಹೇಳುತ್ತೆ. ಆಮೇಲೆ ಯಥಾಲಿ ಲಿಖಿತ ಪಾಠಕ ಅಂದ್ರೆ ಬರೀ ಪುಸ್ತಕಗಳನ್ನ ನೋಡಿಕೊಂಡು ಅಲ್ಲಿ ಅಚ್ಚಾಗಿರುವಂತೆ ಗುರುವಿನ ಮಾರ್ಗದರ್ಶನವಿಲ್ಲದೆ ತಾನಾಗಿ ತಾನು ಓದಬಾರ್ದು ಅಂತ ಹೇಳುತ್ತೆ. ಅಂದ್ರೆ ಪುಸ್ತಕದಲ್ಲಿ ಇದೆ ಅಂತಂದು ಅದನ್ನ ನೋಡ್ಕೊಂಡ್ಬಿಟ್ಟು ಹೇಳೋದಲ್ಲ, ಗುರುವಿನ ಮಾರ್ಗದರ್ಶನ ತೆಗೆದುಕೊಳ್ಬೇಕು ಅಂತಂದು ಹೇಳುತ್ತೆ. ಆಮೇಲೆ ಅನರ್ಥಜ್ಞ ಅಂದ್ರೆ ಅರ್ಥಗಳನ್ನ ತಿಳಿಯದೆ ತಪ್ಪಾಗಿ ಅರ್ಥವನ್ನ ತಿಳಿದು ಮಂತ್ರಗಳನ್ನ ಪಾರಾಯಣ ಮಾಡಬಾರ್ದು ಅಂತ ಹೇಳುತ್ತೆ. ಆಮೇಲೆ ಅಲ್ಪಕಂಠಃ, ಆಮೇಲೆ ಏನ್ ಹೇಳುತ್ತೆ, ಅಲ್ಪಕಂಠಃ ಅಂದ್ರೆ ತನಗೆ ಕೇಳಿಸದಂತೆ ಇತರರಿಗೂ ಕೇಳಿಸದಂತೆ ತುಂಬಾ ಕ್ಷೀಣ ಧ್ವನಿಯಲ್ಲಿ ಮಂತ್ರಗಳನ್ನ ಉಚ್ಚರಿಸಬಾರದು ಅಂತಂದು ಹೇಳುತ್ತೆ. ಈ ರೀತಿಯಾಗಿ ವೇದಗಳನ್ನ ಮಂತ್ರಗಳನ್ನ ಓದಬಾರದು ಅಂತ ಹೇಳುತ್ತೆ. ಆದ್ರೆ ಯಾವ ರೀತಿ ಓದಬೇಕು ಅಂತಂದು ಹೀಗೆ ಹೇಳುತ್ತೆ. ಮಾಧುರ್ಯಂ ಅಕ್ಷರಂ ವ್ಯಕ್ತಿ ಪದಚ್ಛದಸ್ತು ಸುಸ್ವರ ಧೈರ್ಯಂ ಲಯ ಸಾಮರ್ಥ ಚ ಪಡತೆ ಪಾಠಕ ಗುಣ. ಅಂದ್ರೆ ಮಾಧುರ್ಯಂ
ಮಾಧುರ್ಯಂ ಅಂದ್ರೆ ಕೇಳುವವರಿಗೆ ಕಿವಿಗಳಿಗೆ ಹಿತವಾಗುವಂತೆ ಮಧುರ ಸ್ವರದಿಂದ ವೇದ ಮಂತ್ರಗಳನ್ನ ಪಠಿಸಬೇಕು. ಸುಮಧುರವಾಗಿರಬೇಕು. 4 ಜನಕ್ಕೆ ಅದನ್ನು ಹೇಳ್ತಾ ಇದ್ರೆ ಹಾಗೆ ಕೇಳ್ತಾ ಇರಬೇಕು, ಅನಿಸ್ತಾ ಇರಬೇಕು. ಆ ರೀತಿಯಾಗಿ ಹೇಳಬೇಕು ಅಂತ ಹೇಳುತ್ತೆ. ಕರ್ಕಶ ಸ್ವರದಿಂದಾಗಲಿ ಒರಟು ಧ್ವನಿಗಳಿಂದಾಗಲಿ ವೇದ ಮಂತ್ರಗಳನ್ನ ಪಠಿಸಬಾರದು. ಆಮೇಲೆ ಅಕ್ಷರಂ ವ್ಯಕ್ತಿಂ ಅಂದ್ರೆ ವೇದ ಮಂತ್ರಗಳಲ್ಲಿ ಪ್ರತಿಯೊಂದು ಪದವು ಅಲ್ಲ, ಪ್ರತಿಯೊಂದು ಅಕ್ಷರವು ಸ್ಪಷ್ಟವಾಗಿರಬೇಕು. ಪ್ರತಿಯೊಂದು ಪದವು ಅಷ್ಟೇ ಅಲ್ಲ, ಪ್ರತಿಯೊಂದು ಅಕ್ಷರವೂ ಕೂಡ ಸ್ಪಷ್ಟವಾಗಿರಬೇಕು ಅಂತ ಹೇಳುತ್ತೆ. ಅಕ್ಷರಗಳು ಅತ್ಯಂತ ಶುದ್ಧವಾಗಿಯೂ ಸ್ಪಷ್ಟವಾಗಿಯೂ ಉಚ್ಚರಿಸಲ್ಪಡಬೇಕು. ಅಕ್ಷರಗಳನ್ನ ನುಂಗಬಾರ್ದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಕ್ಷರ ನುಂಗಿ ಬಿಡ್ತಾರೆ, ಆ ತರ ನುಂಗಬಾರ್ದು. ಆಮೇಲೆ ಪದಚ್ಛೇದ ಅಂತ ಹೇಳುತ್ತೆ. ಪದಚ್ಛೇದ ಅಂದ್ರೆ ಅರ್ಥವನ್ನ ತಿಳಿದುಕೊಂಡು ಅರ್ಥಕ್ಕೆ ಅನುಗುಣವಾಗಿ, ಅರ್ಥವನ್ನ ತಿಳಿದುಕೊಂಡು ಅರ್ಥಕ್ಕೆ ಅನುಗುಣವಾಗಿ ಪದಗಳನ್ನ ಬಿಡಿಸಿ 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 ವೇದ ಮಂತ್ರಗಳನ್ನ ಉಚ್ಚರಿಸಬೇಕು. ಒಂದು ಪದದ ಮೇಲೆ ಇನ್ನೊಂದು ಪದವನ್ನ ಸೇರಿಸಿಕೊಂಡು ವೇದ ಮಂತ್ರಗಳನ್ನ ಹೇಳಬಾರದು. ಒಂದು ಪದದ ಮೇಲೆ ಇನ್ನೊಂದು ಪದವನ್ನ ಹಾಕಿ ವೇದ ಮಂತ್ರಗಳನ್ನ ಹೇಳಬಾರದು. ಪದಚ್ಛೇದ ಅಂತ ಹೇಳುತ್ತೆ. ಆಮೇಲೆ ಸುಸ್ವರ ಅಂತ ಹೇಳುತ್ತೆ. ಏನು ಸುಸ್ವರ ಅಂದ್ರೆ ಮಂಗಳಕರವಾದ ಶೋಭನವಾದ ಸ್ವಸ್ವರದಿಂದ ಕೂಡಿಕೊಂಡು ಸ್ವಸ್ವರದಿಂದ ಕೂಡಿಕೊಂಡು ವೇದ ಮಂತ್ರಗಳನ್ನ ಪಾರಾಯಣ ಮಾಡಬೇಕು ಅಂತ ಹೇಳುತ್ತೆ ನಿಯಮ. ಆಮೇಲೆ ಧೈರ್ಯಂ ಅಂತ ಹೇಳುತ್ತೆ. ಧೈರ್ಯವಾಗಿ ವೇದ ಮಂತ್ರಗಳನ್ನ ಪಠಿಸಬೇಕು ಅಂತ ಹೇಳುತ್ತೆ. ಅಂದ್ರೆ ಬಾಲ್ಯದಲ್ಲಿಯೇ ತಮ್ಮ ಸದ್ಗುರುಗಳಿಂದ ವೇದ ಮಂತ್ರಗಳನ್ನ ಸರಿಯಾಗಿ ಅಭ್ಯಾಸ ಮಾಡಿ ಅವುಗಳನ್ನ ಅಳುಕಿಲ್ಲದೆ ತಪ್ಪಿಲ್ಲದೆ ಸಭೆಗಳಲ್ಲಿ ಧೈರ್ಯವಾಗಿ ಹೇಳಬೇಕು. ಯಾವುದೇ ಒಂದು ದೊಡ್ಡ ಸಭೆ ನಡೀತಾ ಇದ್ರೆ ಅಲ್ಲಿ ಧೈರ್ಯವಾಗಿ ಹೇಳಬೇಕು. ಆಮೇಲೆ ಲಯ ಸಮರ್ಥ ಅಂತ ಹೇಳ್ತಾರೆ ಇಲ್ಲಿ. ಲಯ ಸಮರ್ಥ ಅಂದ್ರೆ ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳಿಂದ, ಇನ್ನೊಂದು ಪ್ರಚಲಿತ ಅಂತಾನೂ ಬರುತ್ತೆ. ಈ ಸ್ವರಗಳೊಂದಿಗೆ ಲಯಬದ್ಧವಾಗಿ ವೇದ ಮಂತ್ರಗಳನ್ನ ಪಾಲನೆ ಮಾಡಬೇಕು. ಅಂದ್ರೆ ಇಲ್ಲಿ ಹೆಚ್ಚಾಗಿ ಪ್ರಚಲಿತದಲ್ಲಿರೋದು ಉದಾತ್ತ ಅನುದಾತ್ತ ಮತ್ತು ಸ್ವರಿತ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ಉದಾತ್ತ ಅಂದ್ರೆ ಒಂದು ಅಕ್ಷರದ ಮೇಲೆ ಒಂದು ಅಕ್ಷರದ ಮೇಲೆ ರೇಖೆ ಹಾಕಿರ್ತಾರೆ, ಅದು ಉದಾತ್ತ. ಅನುದಾತ್ತ ಅಂದ್ರೆ ಒಂದು ಅಕ್ಷರದ ಕೆಳಗಡೆ ಹಾಕಿರ್ತಾರೆ, ಅಕ್ಷರದ ಮುಗುಳಿ ಕೆಳಗೆ ಹಾಕಿರ್ತಾರೆ, ಅದಕ್ಕೆ ಅನುದಾತ್ತ ಅಂತ ಕರೀತಾರೆ. ಸ್ವರಿತ ಅಂದ್ರೆ ಅಕ್ಷರದ ಮೇಲೆ 2 ಗೀಟ್ ಹಾಕಿರ್ತಾರೆ, ಅದು ಸ್ವರಿತ. ಉದಾತ್ತ ಅಂದ್ರೆ ಯಾವ ಅಕ್ಷರದ ಮೇಲೆ ಒಂದು ಗೀಟು ಬಿದ್ದಿದೆಯೋ ಮೇಲೆ ಅದನ್ನ ಎಳೆದು ಹೇಳಬೇಕು. ಯಾವುದು ಅನುದಾತ್ತ ಅಂದ್ರೆ ಯಾವ ಅಕ್ಷರದ ಕೆಳಗಡೆ ಕುಂಡಿ ಕೆಳಗಡೆ ಒಂದು ಗೀಟ್ ಹಾಕಿರ್ತಾರೋ ಅದನ್ನ ಅಲ್ಲಿ ನೀವು ನಿಮ್ಮ ಸ್ವರವನ್ನ ತೆಗ್ಗಿಸಬೇಕು. ಆಮೇಲೆ ಸ್ವರಿತ ಅಂದ್ರೆ ಯಾವ ಅಕ್ಷರದ ಮೇಲೆ 2 ಗೀಟು ಬಿದ್ದಿರ್ತೋ ಅದು ಸ್ವರಿತ. ಅಲ್ಲಿ ಆ ಅಕ್ಷರವನ್ನ ಎಳೆದು ಹೇಳಬೇಕು. ಆಮೇಲೆ ಅದರ ಒಂದು ಸ್ವರ ಇರ್ತಲ್ವ, ಉದಾಹರಣೆ ವಾ ಇರ್ತದೆ, ವಾ ಅಂತ ಇರುತ್ತೆ, ವಾ ಪ್ಲಸ್ ಆ ಅಂತ ಇರುತ್ತೆ. ವಾ ಅಂದ್ರೆ ವಾ ಪ್ಲಸ್ ಆ, ಅಲ್ಲಿ ವಾ ಅಂತ ಹೇಳೋದು ಮತ್ತೆ ಆ ಅಂತ ಹೇಳ್ಬೇಕು. ಅದಕ್ಕೆ ಸ್ವರಿತ ಅಂತ ಕರೀತಾರೆ. ಇದನ್ನ ವೇದ ಮಂತ್ರದಲ್ಲಿ ಈ 3 ನಿಯಮಗಳನ್ನ ಸಾಧಕರು ಪಾಲಿಸಬೇಕು. ಯಾವುದೇ ವೇದ ಮಂತ್ರವನ್ನ ಪಾಲನೆ ಮಾಡ್ಬೇಕಾದ್ರೆ ಈ ನಿಯಮವನ್ನ ಪಾಲಿಸಬೇಕು. ತಮ್ಗೆ ಹೆಂಗ್ ತೋಚುತ್ತೋ, ತಮ್ಗೆ ಹೆಂಗ್ ತಿಳಿಯುತ್ತೋ ಆ ರೀತಿ ಹೇಳುವಂಥದ್ದು ಅಲ್ಲ ಅಂತಂದು ಇಲ್ಲಿ ಹೇಳುವಂಥದ್ದು. ಆಮೇಲೆ ವರ್ಣಂಚ ಸ್ವರಾಣಂಚ ಮಾತ್ರಾಯ ಬಲ ಸಮ್ಯಃ ಪದದಾದ್ಯೋಹ ಸಂಹಿತಾಯ ವಿಚಾರೋ ಯತ್ರ ಲಭ್ಯತೆ. ಅಂದ್ರೆ ವೇದ ಮಂತ್ರಗಳ ವರ್ಣಗಳು, ಸ್ವರಗಳು, ಮಾತ್ರೆಗಳು, ಬಲ, ಸಾಮ್ಯಗಳು, ಪದಾದಿಗಳು, ಪದಾಂತ್ಯಗಳು, ಸಂಧಿಗಳು, ಈ ವಿಚಾರಗಳನ್ನೆಲ್ಲ ತಿಳಿಸುವಂತಹ ಗ್ರಂಥ ಶಿಕ್ಷಾ ಗ್ರಂಥ. ನಾನು ಹೇಳಿದೆ 9 ತರ ಶಿಕ್ಷಾ ಗ್ರಂಥಗಳಿದ್ದಾವೆ. 9 ಜನ ಬರೆದಿದ್ದಾರೆ ಶಿಕ್ಷಾ ಗ್ರಂಥಗಳನ್ನ. ಪಾಣಿನಿ ಕೂಡ ಬರೆದಿದ್ದಾನೆ. ತುಂಬಾ ಜನ ಬರೆದಿದ್ದಾರೆ ಆ ಶಿಕ್ಷಾ ಗ್ರಂಥವನ್ನ. ಅಂದ್ರೆ ಹೀಗೆ ಕಲಿಸ್ಬೇಕು ಎಂಬುದು ಶಿಕ್ಷಾ ಗ್ರಂಥ. ಆ ಶಿಕ್ಷಾ ಗ್ರಂಥದಲ್ಲಿ ಏನ್ ಬರ್ತಾವ?
ಆ ವೇದಗಳ ವರ್ಣಗಳು ಯಾವ ವರ್ಣಕ್ಕೆ ಸೇರಿದೆ, ಅದು ಯಾವ ಸ್ವರಗಳು, ಯಾವ ಮಾತ್ರೆಗಳು, ಯಾವ ಬಲ, ಯಾವ ಸೌಮ್ಯಗಳು, ಪದಾದಿಗಳು, ಪದಾಂತ್ಯಗಳು, ಸಂಧಿಗಳು, ಈ ವಿಚಾರಗಳನ್ನ ತಿಳಿಸುವಂಥದ್ದೇ ಶಿಕ್ಷ. ಇಷ್ಟೆಲ್ಲ ಬರ್ತೇ ನೋಡಿ ವೇದದಲ್ಲಿ. ವರ್ಣ ಅಂದ್ರೆ ಒಟ್ಟು 63 ಅಥವಾ 64 ಅಕ್ಷರಗಳಿವೆ. ಇವುಗಳನ್ನ ಉಚ್ಚರಿಸುವಂತ ಕ್ರಮವನ್ನ ಶಿಕ್ಷಾಶಾಸ್ತ್ರ ತಿಳಿಸುತ್ತೆ. ಉದಾತ್ತ, ಅನುದಾತ್ತ, ಸ್ವರಿತ ಎಂಬ 3 ಸ್ವರಗಳು. ಉದಾತ್ತ, ಅನುದಾತ್ತ, ಸ್ವರಿತ ಎಂಬ 3 ಸ್ವರಗಳು. 4ನೆಯ ಸ್ವರ ಪ್ರಚಯ ಅಂತ ಇದೆ. ಇದು ಶಿಕ್ಷಾಶಾಸ್ತ್ರ ಇದು ನಮಗೆ ತಿಳಿಸುತ್ತೆ. ಆಮೇಲೆ ಅಕ್ಷರವನ್ನು ಉಚ್ಚರಿಸುವ ಕಾಲಕ್ಕೆ ಮಾತ್ರ ಎಂದು ಹೆಸರು. ಈ ಅಕ್ಷರವನ್ನು ಉಚ್ಚರಿಸುವ ಒಂದು ಕಾಲ ಇದೆಯಲ್ಲ, ಅದಕ್ಕೆ ಏನಂತಾರೆ ಅಂದ್ರೆ ಮಾತ್ರ ಅಂತಾರೆ. ಉಚ್ಚರಿಸುವ ಒಂದು ಕಾಲ ಇರ್ತಲ್ಲ, ಆ ಕಾಲಕ್ಕೆ ಮಾತ್ರ ಅಂತ ಕರೀತಾರೆ. ಆಮೇಲೆ ಅ, ಆ, ಇ, ಈ, ಉ, ಉ ಇವುಗಳನ್ನ ರಸ್ವ ದೀರ್ಘಕಾಲಗಳು, ರಸ್ವ ಮತ್ತು ದೀರ್ಘಕಾಲಗಳು. ಇನ್ನು ಮೂರು ಮಾತ್ರ ಕಾಲಕ್ಕೆ ಪ್ಲುತ ಕಾಲ ಅಂತ ಹೆಸರು. ಪ್ಲುತ ಕಾಲ ಅಂತ ಇನ್ನು 3 ಮಾತ್ರ ಕಾಲಕ್ಕೆ ಕರೀತಾರೆ. ಈಗ ಬಲ, ಸಮ, ಆಮೇಲೆ ಸಂತಾನ. ಬಲ, ಸಮ, ಸಂತಾನ ಇವೆಲ್ಲವನ್ನ ನಮಗೆ ಶಿಕ್ಷಾಶಾಸ್ತ್ರವು ತಿಳಿಸುತ್ತದೆ. ಅಂತೂ ವೇದ ಮಂತ್ರಗಳಿಗೆ ಹೇಗೆ ಉಚ್ಚರಿಸಬೇಕೆಂಬುದನ್ನ ಈ ಶಿಕ್ಷೆ ನಿಮಗೆ ತಿಳಿಸ್ಕೊಡುತ್ತೆ. ಶಿಕ್ಷೆ ಎಂಬ ಇದು 1ನೇ ಭಾಗದಲ್ಲಿ ಇದು ತಿಳಿಸ್ಕೊಡುತ್ತೆ. ಆಮೇಲೆ ಋಷಿ, ಛಂದಸ್ಸು, ದೇವತೆಗಳನ್ನ ತಿಳಿದಿರಬೇಕು. ಈಗ ನಾವು ವೇದವನ್ನು ಓದ್ತೀವಿ ಅಂದ್ರೆ ಅಲ್ಲಿ ನಾವು ಯಾವ ಋಷಿ ಅದನ್ನ ಕಂಡಿಡ್ದ ಅದನ್ನ ನಾವು ಸ್ಮರಿಸಬೇಕಾಗತ್ತೆ. ಈ ಅಪುರುಷವಾದಂತಹ ಈ ವೇದಗಳನ್ನ ಯಾವನೋ ಒಬ್ಬ ಋಷಿ ಆಗಲಿ ಕವಿ ಆಗಲಿ ಹೊಸದಾಗಿ ಬರಲಿಲ್ಲ. ಏಕೆಂದ್ರೆ ವೇದ ಮಂತ್ರಗಳು ಅನಾದಿಯೂ ಅಪಾರವೂ ಅನಂತವೂ ಆಗಿರುತ್ತದೆ. ಅವು ಶ್ರೀಮನ್ನಾರಾಯಣನಿಂದ ಪ್ರಾರಂಭಗೊಂಡು ನಮ್ಮವರೆಗೂ ಅಂದ್ರೆ ಇಲ್ಲಿವರೆಗೂ ಅಧ್ಯಯನ ಕ್ರಮದಿಂದಲೇ ವೇದಗಳು ಹರಿದು ಬಂದಿವೆ. ಆದ್ದರಿಂದ ವೇದಗಳಿಗೆ ಶ್ರುತಿ, ಆಗಮ ಅಂತ ಹೆಸರು. ಪೂರ್ವ ಕಾಲದಲ್ಲಿ ಮುದ್ರಣಗಳು ಇರಲಿಲ್ಲ. ಗುರು ಶಿಷ್ಯರ ಅಧ್ಯಯನ ಕ್ರಮದಿಂದಲೇ ವೇದಗಳು ಗುರುಗಳಿಂದ ಶಿಷ್ಯರಿಗೆ ಬಾಯಿಂದ ಬಾಯಿಗೆ ಬಂದಿದ್ದೇವೆ. ಆದರೆ ನೆನಪಿರಲಿ ಅಂತ ವೇದ ಮಂತ್ರಗಳನ್ನ ತಮ್ಮ ತಪಸ್ಸಿನ ಬಲದಿಂದ ಕಂಡುಕೊಂಡು ನಮ್ಮವರೆಗೂ ಆ ವೇದ ಗಂಗೆಯನ್ನು ಅರಿಯುವಂತೆ ಮಾಡಿದವರೇ ಪ್ರಾಚೀನ ಮಹರ್ಷಿಗಳು. ಅಂತಹ ಮಹರ್ಷಿಗಳ ಅಸಂಖ್ಯಾತರಾಗಿದ್ದಾರೆ. ಆ ಮಹರ್ಷಿಗಳ ಹೆಸರುಗಳು ನಮಗೆ ತಿಳಿದಿರಬೇಕು. ಮಂತ್ರದ್ರಷ್ಟಾರರು. ಆ ಮಹರ್ಷಿಗಳನ್ನ ಆಯಾ ಮಂತ್ರಗಳ ಪಾರಾಯಣದ ಸಮಯದಲ್ಲಿ ಸ್ಮರಿಸಲೇಬೇಕಲ್ಲದೆ ಛಂದಸ್ಸು, ದೇವತೆಗಳು, ವಿನಿಯೋಗಗಳನ್ನ ತಿಳಿದಿರಬೇಕು ಅಂತ ಹೇಳುತ್ತೆ. ಅಂದ್ರೆ ಅವಿದ್ವಿತ್ವ ಋಷಿಂ ಛಂದೋ ದೈವತಂ ಯೋಗಮೇವಚ ಯೋಧ್ಯೋಪಾಯತೆ ಜಪೇದ್ಯಾಪಿ ಪಾಪಿಯಾನ್ ಜಾಯತೆ ತು ಸಹ ಋಷಿ ಛಂದೋ ದೈವತಾನಿ ಬ್ರಹ್ಮಣಾರ್ಥಂ ಸ್ವರಾದ್ಯಪಿ ಅವಿದ್ಯತ್ವ ಪ್ರಯೋಜನೋ ಮಂತ್ರಕಂಟಕ ಉಚ್ಯತೆ. ಅಂದ್ರೆ ಯಾವಾತನು ಆಯಾ ಮಂತ್ರದ ದ್ರಷ್ಟಾರರಾದಂತಹ ಋಷಿಯನ್ನ, ಆಮೇಲೆ ಛಂದಸ್ಸನ್ನ, ದೇವತೆಯನ್ನ, ವಿನಿಯೋಗವನ್ನ ತಿಳಿಯದೆ ಬರೀ ವೇದ ಮಂತ್ರಗಳನ್ನ ತನ್ನ ಶಿಷ್ಯರಿಗೆ ಹೇಳಿಕೊಡುತ್ತಾನೆಯೋ ಅಥವಾ ತಾನು ಸ್ವತಃ ಪಾರಾಯಣವನ್ನು ಮಾಡ್ತಾನೋ ಅಂತವನು ಪಾಪಿ ಆಗುತ್ತಾನೆ ಅಂತ ಹೇಳುತ್ತೆ. ಋಷಿ, ಛಂದಸ್ಸು, ದೇವತೆ ಇವುಗಳನ್ನ ಮಂತ್ರಪೂರ್ವಕ ಸ್ವರಾದಿಗಳನ್ನು ತಿಳಿಯದೆ ಸುಮ್ಮನೆ ಬರೀ ವೇದ ಮಂತ್ರಗಳನ್ನ ಪಠಿಸುವವನಿಗೆ ಮಂತ್ರಕಂಟಕ ಅಂತಾನು ಕೂಡ ಕರೀತಾರೆ. ನೋಡಿ ಎಷ್ಟೊಂದು ಕಠಿಣ ನಿಯಮಗಳನ್ನು ಹಾಕಿದ್ದಾರೆ ವೇದ ಮಂತ್ರ ಪಾರಾಯಣ ಮಾಡೋದಕ್ಕೆ. ಆದ್ದರಿಂದ ಮಂತ್ರ ದ್ರಷ್ಟರಾದಂತಹ ಋಷಿಗಳು, ಮಂತ್ರಗಳ ಛಂದಸ್ಸು, ಮಂತ್ರಕ್ಕೆ ಸಂಬಂಧಪಟ್ಟಂತಹ ದೇವತೆಗಳು, ಮಂತ್ರಗಳಿಗೆ ವಿನಿಯೋಗ, ಮಂತ್ರಗಳ ಸ್ವರಗಳು, ಮಂತ್ರಗಳ ಅರ್ಥಗಳು ಇವೆಲ್ಲವನ್ನ ಸರಿಯಾಗಿ ಸದ್ಗುರುಗಳಿಂದ ಶ್ರವಣ ಮಾಡಿ ತಿಳಿದುಕೊಂಡು ಅನಂತರವೇ ಈ ಮಂತ್ರವನ್ನ ಪಠಿಸಬೇಕು ಅಂತಂದು ಶಿಕ್ಷಾಶಾಸ್ತ್ರ ಹೇಳುತ್ತೆ. ಆಮೇಲೆ ಪಾಣಿನಿಯವರು ಶಿಕ್ಷೆ ಬರೆದಿದ್ದಾರೆ. ಪಾಣಿನಿಯವರು ಮಹರ್ಷಿಗಳು ಶಿಕ್ಷೆ ಬರೆದಿದ್ದಾರೆ.
ವೇದದ ಷಡಾಂಗಗಳಲ್ಲಿ ಮೊದಲನೆಯದೇ ಶಿಕ್ಷಾ. ವ್ಯಾಕರಣ ಶಾಸ್ತ್ರದ ಕರ್ತೃಗಳಾದಂತಹ ಪಾಣಿನಿ ಮಹರ್ಷಿಗಳು ಶಿಕ್ಷಾಶಾಸ್ತ್ರವನ್ನು ರಚಿಸಿರುತ್ತಾರೆ. ಹೀಗಾಗಿ ಇದಕ್ಕೆ ಪಾಣಿನಿ ಶಿಕ್ಷಾ ಎಂದು ಹೆಸರಿದೆ. ಇದಕ್ಕೆ ಪಾಣಿನಿ ದರ್ಶನ, ಪಾಣಿನಿ ಶಿಕ್ಷಾಶಾಸ್ತ್ರ ಅಂತಂದು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಒಂದೊಂದು ವೇದಕ್ಕೂ ಭಿನ್ನ ಭಿನ್ನ ಶಿಕ್ಷಾ ಗ್ರಂಥಗಳಿದ್ದರೂ ಈಗ ಜನಪ್ರಿಯ ಸುಪ್ರಸಿದ್ಧ ಶಿಕ್ಷಾ ಗ್ರಂಥ ಅಂದರೆ ಪಾಣಿನಿ ಅವರ ಶಿಕ್ಷಾ ಗ್ರಂಥವೇ ಆಗಿರುತ್ತದೆ. ಪಾಣಿನಿ ಮಹರ್ಷಿ ಬರೆದಂತಹ ಶಿಕ್ಷಾ ಗ್ರಂಥವೇ ಅದು ಶ್ರೇಷ್ಠವಾಗಿದೆ ಅಂತಂದು ಹೇಳ್ತಾರೆ ಇಲ್ಲಿ. ಅಂದ್ರೆ ಪರಮೇಶ್ವರನ ಅನುಗ್ರಹದಿಂದಲೇ ಪಾಣಿನಿ ಮಹರ್ಷಿಗಳು ಈ ವ್ಯಾಕರಣವನ್ನು ಬರೆದಿರ್ತಾರೆ. ಆ ಪರಶಿವನ ಅನುಗ್ರಹದಿಂದ ಪಾಣಿನಿ ಅವರು ವ್ಯಾಕರಣ ಗ್ರಂಥ ಬರೆದಿದ್ದಾರೆ. ಅಂತೆಯೇ ಅದು 4000 ಸೂತ್ರವನ್ನು ಒಳಗೊಂಡಿದೆ ಪಾಣಿನಿಯವರ ಒಂದು ವ್ಯಾಕರಣ ಸೂತ್ರ. ಈ ಶಿಕ್ಷಾಶಾಸ್ತ್ರವನ್ನ ಪಾಣಿನಿ ಮಹರ್ಷಿಗಳು ಈಶ್ವರನ ಅನುಗ್ರಹದಿಂದ ರಕ್ಷಿಸಿದ್ದಾರೆ. ಶಂಕರ ಶಂಕರಿಂ ಪ್ರದಾತ್ ಎಂದು ತ್ರಿನಯನ ವಿಮುಖ ಶ್ರುತಂ ಎಂದು ಈ ಕೊನೆಯಲ್ಲಿ ಹೇಳಿದೆ. ಈ ಶಿಕ್ಷಾ ಗ್ರಂಥದಲ್ಲಿ ಕೇವಲ 60 ಶ್ಲೋಕಗಳಿರುತ್ತವೆ. ಈ ಕಾಲಕ್ಕೆ ಈ ಗ್ರಂಥವೇ ಸರ್ವಸಾಮಾನ್ಯವಾದ ಪ್ರಮಾಣ ಗ್ರಂಥವಾಗಿರುತ್ತದೆ. ಅಂದ್ರೆ ಶಿಕ್ಷಗ್ರಾಣಂ ತು ವೇದಶ್ಯ ಮುಖಂ ವ್ಯಾಕರಣಂ ಸ್ಮೃತಂ. ವೇದ ಪುರುಷನಿಗೆ ಶಿಕ್ಷೆ ಎಂಬುದು ಗ್ರಾಣೇಂದ್ರಿಯವೆಂದು, ವ್ಯಾಕರಣವು ಬಾಯಿ ಎಂದು ಗ್ರಂಥ ಹೇಳುತ್ತದೆ. ಇಲ್ಲಿ ಶಿಕ್ಷೆ ಎಂಬುದು ಮೂಗಿದ್ದಂಗೆ, ವ್ಯಾಕರಣ ಎಂಬುದು ಬಾಯಿ ಇದ್ದಂಗೆ ಅಂತಂದು ಹೇಳುತ್ತೆ. ಅಂದ್ರೆ ಮಾನವನಿಗೆ ಉಸಿರಾಟ ಬಹಳ ಮುಖ್ಯ ಅಲ್ಲವೇ? ಉಸಿರಾಡಲು ಮೂಗು ಬೇಕು, ಮೂಗಿಲ್ಲದೆ ಹೋದರೆ ಉಸಿರಾಟ ಇಲ್ಲ. ಇನ್ನು ಬಾಯಿ ಮಾನವರಿಗೆ ದೈವದತ್ತವಾದ ಅದ್ಭುತವಾದ ಸಂಪತ್ತು. ಮಾತಾಡಬೇಕು ಮುಖ್ಯವಾಗಿ ಅಂದ್ರೆ ಬಾಯಿ ಬೇಕಲ್ವೇ? ಮಾತೇ ಮಾನವನ ಸಂಪತ್ತು. ಹೀಗಾಗಿ ಗ್ರಾಣವೆಂಬ ಶಿಕ್ಷಾ ಗ್ರಂಥವನ್ನು ಮುಖವೆಂಬಂತ ವ್ಯಾಕರಣ ಗ್ರಂಥವನ್ನು ಬರೆದ ಮಹಾತ್ಮನೇ ಪಾಣಿನಿ ಮಹರ್ಷಿಗಳು ತಮ್ಮ ಶಿಕ್ಷಾ ಗ್ರಂಥದಲ್ಲಿ ಶಿಕ್ಷೆ ದರ್ಶನದ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಇದನ್ನ ವೇದ ಪಾಠಕರೆಲ್ಲರೂ ಅವಶ್ಯವಾಗಿ ಅಧ್ಯಯನ ಮಾಡಬೇಕು. ಪರಮೇಶ್ವರನಿಂದಲೇ ನೇರವಾಗಿ ಅಕ್ಷರ ಸಮನ್ವಯ ಸೂತ್ರವನ್ನು ಪಡೆದುಕೊಂಡು ಯಾವ ಮಹಾತ್ಮನು ಅಷ್ಟಾಧ್ಯಾಯಿ ಪಾಣಿನಿ ವ್ಯಾಕರಣವನ್ನ ಬರೆದಿದ್ದಾನೋ ಅಂತ ಪಾಣಿನಿ ಮಹರ್ಷಿಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ಈಗ ನಾವು ಎರಡನೇದು, ಇವತ್ತು ನಾವು ವ್ಯಾಕರಣಕ್ಕೆ ಬರ್ತಾ ಇದ್ದೀವಿ. ಈಗ ನಾವು ಶಿಕ್ಷೆ ನೋಡಿದ್ವಿ. ಒಂದೇ ಶಿಕ್ಷೆ ನೋಡಿದ್ವಿ. ಕಳೆದ ವಿಡಿಯೋದಲ್ಲಿ ಶಿಕ್ಷೆದ ಬಗ್ಗೆ ಹೇಳಿದ್ವಿ, ಈ ವಿಡಿಯೋದಲ್ಲಿ ಕೂಡ ಶಿಕ್ಷೆದ ಬಗ್ಗೆ ಹೇಳಿದ್ವಿ. ಯಾಕಂದ್ರೆ ಶಿಕ್ಷೆ ಎಂಬುದು ಏನು? ಶಿಕ್ಷೆ ಅಂದ್ರೆ ಕಲಿಸುವ ಕ್ರಮ, ಓದುವ ಕ್ರಮ, ಅಧ್ಯಯನದ ಕ್ರಮ, ವೇದಗಳನ್ನ ಯಾವ ರೀತಿ ಅಧ್ಯಯನ ಮಾಡಕೊಂಬ ಕ್ರಮ, ಅದಕ್ಕೆ ಶಿಕ್ಷಾ ಅಂತ ಕರೀತಾರೆ. ಈಗ ನಾವು ವ್ಯಾಕರಣಕ್ಕೆ ಬಂದಿದ್ದೀವಿ. ಈ ವ್ಯಾಕರಣದಲ್ಲಿ ಇದು ವೇದಾಂಗಗಳಲ್ಲಿ 2ನೇ ಸ್ಥಾನವನ್ನ ಪಡೆದಿದೆ. ವ್ಯಾಕರಣ 2ನೇ ಸ್ಥಾನವನ್ನ ಪಡೆದಿದೆ. 1ನೇದು ಶಿಕ್ಷಾ, 2ನೇದು ವ್ಯಾಕರಣ. ವ್ಯಾಕರಣವನ್ನ ಪಾಣಿನಿ ದರ್ಶನವೆಂದು, ಪಾಣಿನಿ ಶಾಸ್ತ್ರವೆಂದು ವಿದ್ವಾಂಸರು ಹೇಳ್ತಾರೆ. ವ್ಯಾಕರಣ ಎಂದರೆ ವಿ ಪ್ಲಸ್ ಅ ಪ್ಲಸ್ ಕರಣಂ, ಅಂದ್ರೆ ವಿವೇಕದಿಂದ ವಿಶೇಷವಾಗಿ ವಿಧವಾಗಿ ಶಬ್ದಗಳ ಸ್ವರೂಪವನ್ನ, ಅಸಮ್ಮತ ಎಂದರೆ ಎಲ್ಲಾ ದೃಷ್ಟಿಯಿಂದ ಸಂಪೂರ್ಣವಾಗಿ, ಕರಣಂ ಎಂದರೆ ತಿಳಿಯುವ ವಿವರಿಸುವ ಶಾಸ್ತ್ರಕ್ಕೆ ವ್ಯಾಕರಣ ಅಂತಂದು ಹೆಸರಿದೆ. ವ್ಯಾಕರಣವಿಲ್ಲದವನು ಕುರುಡನೆ ಎಂಬ ಮಾತು ವ್ಯಾಕರಣ ಶಾಸ್ತ್ರದ ಮಾತುವನ್ನು ಪ್ರಯೋಗದ ಪ್ರಯೋಜನವನ್ನು ತಿಳಿಸುತ್ತಾರೆ. ಅಂದ್ರೆ ವ್ಯಾಕರಣವನ್ನು ನಾವು ಓದಿಲ್ಲ ಅಂದ್ರೆ ಅವನು ಕುರುಡ ಇದ್ದ ಹಾಗೆ. ವ್ಯಾಕರಣ ಇಲ್ಲದೆ ನೀವು ಅಧ್ಯಯನ ಮಾಡಿದ್ರೆ ಅವನು ಕಣ್ಣಿಲ್ಲದ ಕುರುಡಿ ಇದ್ದ ಹಾಗೆ ಅಂತ ಹೇಳುತ್ತೆ. ವ್ಯಾಕರಣ ಶಾಸ್ತ್ರ ಎಂದು ಹೆಸರಿದೆ. ಪದಶಾಸ್ತ್ರದ ಸಹಾಯದಿಂದಲೇ ನಾವುಗಳು ಸಂಸ್ಕೃತ ಭಾಷೆಯಲ್ಲಿರುವ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅವುಗಳ ಅರ್ಥವನ್ನು ತಿಳಿಯಬಹುದಾಗಿದೆ. ಪರಮೇಶ್ವರನ ಅಂಶ ಅವತಾರಿಗಳು, ವೇದಾಂತ ಭಾಷಾಕಾರರು, ಸರ್ವಜ್ಞ ಸದೃಶರು ಆದಂತಹ ಶ್ರೀ ಶಂಕರಾಚಾರ್ಯರು ತಮ್ಮ
ತೈತರಿಯ ಭಾಷೆದ ಪ್ರಾರಂಭದಲ್ಲಿ ಈ ತರ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಯೈರಿಮೇ ಗುರುವಿ ಪೂರ್ವ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯ ಸರ್ವ ವೇದಾಂತ ತನ್ನಿತ್ಯಂ ಪ್ರಣತೋಸ್ಮಿ. ಅಂದ್ರೆ ಯಾವ ಇಂದಿನ ಗುರುಗಳು ವೇದ ವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ ಸಕಲ ವೇದಗಳಿಗೂ ವ್ಯಾಖ್ಯಾನಗಳನ್ನ ಮಾಡಿದ್ದಾರೋ ಅಂತ ಪೂರ್ವ ಸೂರಿಗಳನ್ನ ನಾನು ಭಕ್ತಿಯಿಂದ ನಮಿಸುತ್ತೇನೆ ಅಂತಂದು ಶಂಕರಾಚಾರ್ಯರು ಹೇಳುವಂಥದ್ದು. ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಪದ ವ್ಯಾಖ್ಯ ಪ್ರಮಾಣತಃ ಅಂತ ಹೇಳ್ತಾರೆ. ಪದ ಎಂದರೆ ವ್ಯಾಕರಣ, ವಾಕ್ಯ ಎಂದರೆ ಮೀಮಾಂಸಾ, ಪ್ರಮಾಣ ಎಂದರೆ ತರ್ಕಶಾಸ್ತ್ರ. ವೇದಾಂತಗಳನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಮೇಲಿನ 3 ಶಾಸ್ತ್ರಗಳ ಜ್ಞಾನ ಬೇಕೇ ಬೇಕು. ಈ ಮೇಲಿನ 3 ಶಾಸ್ತ್ರಗಳ ಪ್ರಮಾಣ ಬೇಕೇ ಬೇಕು. ಮೀಮಾಂಸಾ, ತರ್ಕ, ಆಮೇಲೆ ವ್ಯಾಕರಣ. ಇದು ಇಲ್ಲದೆ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಶಾಸ್ತ್ರಗಳನ್ನ. ಈ 3ರಲ್ಲಿಯೂ ವ್ಯಾಕರಣ ಶಾಸ್ತ್ರವೇ ಪ್ರಥಮ. ಈ 3ರಲ್ಲಿಯೂ ವ್ಯಾಕರಣ ಮೊದಲನೆಯ ಸ್ಥಾನ ಎಂದು ತಿಳ್ಕೊಬೇಕು ನಾವು. ಪ್ರಥಮ ಅಂತಂದು ಶಂಕರಾಚಾರ್ಯರೇ ಹೇಳಿದ್ದಾರೆ. ವೇದಗಳು, ವೇದಾಂಗಗಳು, ವೇದಾಂತಗಳು ಮತ್ತು ವೇದಾಂಗಗಳು, ಸ್ಮೃತಿ, ಇತಿಹಾಸ, ಪುರಾಣ ಗ್ರಂಥಗಳು, ಆಗಮ ಶಾಸ್ತ್ರಗಳು ಇತ್ಯಾದಿ ಸಕಲ ಶಾಸ್ತ್ರಗಳಿಗೂ ಕೂಡ ಸಂಸ್ಕೃತ ಭಾಷೆಯಲ್ಲೇ ಇದ್ದಾವೆ ಇವೆಲ್ಲ. ಇವುಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆನಂದಿಸಬೇಕಾದರೆ ವ್ಯಾಕರಣ ಬೇಕೇ ಬೇಕು. ವ್ಯಾಕರಣದ ಜ್ಞಾನವಿಲ್ಲದವನು ಶಾಸ್ತ್ರ ಗ್ರಂಥಗಳನ್ನ ಸರಿಯಾಗಿ ತಿಳಿಯಲಾರನು ಅಂತಂದು ಇಲ್ಲಿ ಹೇಳ್ತಾರೆ. ಈಗ ನಾವು ಪಾಣಿನಿಯ ದರ್ಶನ, ಈಶ್ವರನ ಅನುಗ್ರಹದಿಂದ ಪಾಣಿನಿಗೆ ವ್ಯಾಕರಣ ಶಾಸ್ತ್ರವನ್ನ ಪಾಣಿನಿ ಮಹರ್ಷಿಗಳು ರಚಿಸಿದ್ದಾರೆ. ಧೃತ ವಾಸನೆ ನಟರಾಜ ನಾನದ ಟಾಕಂ ನವಪಂಚವಾರಂ ಉದ್ವರ್ತಕ ಮಹಾ ಸನಕಾದಿ ಸಿದ್ಧನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ಅಂದ್ರೆ ಕೈಲಾಸ ಪರ್ವತದ ಮೇಲೆ ಪ್ರದೋಷ ಸಮಯದಲ್ಲಿ ಪರಮೇಶ್ವರನನ್ನು ನರ್ತನ ಮಾಡಿ, ಪರಮೇಶ್ವರ ನರ್ತನ ಮಾಡ್ತಾನೆ ಯಾವಾಗ? ಪ್ರದೋಷ ಸಮಯದಲ್ಲಿ. ಆದ್ದರಿಂದ ಪರಶಿವನಿಗೆ ನಟರಾಜ ಎಂದು ಹೆಸರಿದೆ. ಹಾಗೆ ನರ್ತನವನ್ನು ಮಾಡುವಾಗ ಪರಮೇಶ್ವರನು ತನ್ನ ಡಮರುಗವನ್ನ 14 ಬಾರಿ ಬಾರಿಸಿದನಂತೆ. ತನ್ನ ಡಮರುಗವನ್ನ 14 ಬಾರಿ ಬಾರಿಸಿದನಂತೆ. ಇದರಿಂದ ಸನಕ, ಸನಂದ, ಸನತ್ಕುಮಾರ, ಸನಜ್ಜಾತರೆ ಮುಂತಾದ ನಿವೃತ್ತಿ ಧರ್ಮ ಪಾರಾಯಣರಾದಂತಹ ಮುನಿಗಳನ್ನ ಉದ್ಧಾರ ಮಾಡಬೇಕೆಂಬುದು ಪರಮಶಿವನ ಉದ್ದೇಶವಾಗಿತ್ತು. ಈ ಡಮರುಗದ 14 ಬಾರಿ ಶಬ್ದಗಳನ್ನ ಕೇಳಿಸಿಕೊಂಡು ನಾನು ವಿಮರ್ಶೆ ಮಾಡುತ್ತೇನೆ ಎಂದು ಪಾಣಿನಿ ಮಹರ್ಷಿಗಳು ಹೇಳ್ತಾರೆ. ಪಾಣಿನಿ ದರ್ಶನದಲ್ಲಿ 8 ಅಧ್ಯಾಯಗಳಿವೆ. ಅದಕ್ಕೆ ಅಷ್ಟ ಅಧ್ಯಾಯಿ ಅಂತ ಕರೀತಾರೆ. ಅಂದ್ರೆ ಪಾಣಿನಿ ದರ್ಶನ ಏನಿದೆ ಅದಕ್ಕೆ 1, 2, 3, 4, 5, 6, 7, 8 ಅಧ್ಯಾಯಗಳಿವೆ. ಆ 8 ಅಧ್ಯಾಯಗಳು ಅದಕ್ಕೆ ಅಷ್ಟಾಧ್ಯಾಯಿ ಅಂತ ಹೆಸರು ಬಂದಿದೆ. ಇಡೀ ವ್ಯಾಕರಣ ಈ ಅಷ್ಟಾಧ್ಯಾಯಿ ಸೂತ್ರಗಳಿಂದ ರಚಿತವಾಗಿದೆ. ಈ ವ್ಯಾಕರಣ ಶಾಸ್ತ್ರಕ್ಕೆ ಪರಮೇಶ್ವರನ 14 ಸೂತ್ರಗಳು ಮೂಲವಾಗಿವೆ. 14 ಸೂತ್ರಗಳು ಈ ಪಾಣಿನಿ ಈ ವ್ಯಾಕರಣ ಸೂತ್ರಕ್ಕೆ ಮೂಲ ಆಗಿದೆ. ಇವುಗಳಿಗೆ ಮಹೇಶ್ವರ ಸೂತ್ರಗಳು ಅಂತಂದು ಕರೀತಾರೆ. ಇವುಗಳಿಗೆ ಏನಂತ ಕರೀತಾರೆ? ಮಹೇಶ್ವರ ಸೂತ್ರಗಳು ಅಂತ ಕರೀತಾರೆ. ಈ 14 ಸೂತ್ರಗಳು ಯಾವುವು ಅಂದ್ರೆ, 1ನೇದು ಆ ಇ ಉ ನ, 2ನೇದು ರು ಲು ಕ, 3ನೇದು ಎ ಓ ಜ್ಞ, 4ನೇದು ಐ ಔ ಚ, 5ನೇದು ಅ ಯ ವ ರ ಟ, 6ನೇದು ಲ ನ, 7ನೇದು ಜ್ಞ ವ ಮ ಜ್ಞ ನ ನ ಮ, 8ನೇದು ಜ ಛ ಜ್ಞ, 9ನೇದು ಗ ಡ ದ ಶ, 10ನೇದು ಜ ಬ ಗ ಡ ದ ಶ,
ಹನ್ನೊಂದನೇದು ಕ ಪ ಚ ಟ ತ ಚ ಟ ತ ವ. 12 ಕ ಪ ಯ. 13 ಶೇ ಶ ಸ ರ. 14 ಹ ಲ ಇತಿ ಮಹೇಶ್ವರಾಣಿ ಸ್ತೋತ್ರಾಣಿ. ಇದು ಮಹೇಶ್ವರ ವಾಣಿಯಿಂದ ಬಂದಿರುವಂತದ್ದು. ಈ 14 ಮಹೇಶ್ವರ ಸ್ತೋತ್ರಗಳ ಆಧಾರದಿಂದ ಈ ಪಾಣಿನಿ ಮಹರ್ಷಿಗಳು ತಮ್ಮ ಅಷ್ಟಾಧ್ಯಾಯಿ ಸೂತ್ರವನ್ನ ರಚನೆ ಮಾಡಿದ್ದಾರೆ. ಏನಕ್ಷರ ಸಮಾಮ್ನಯಂ ಅಧಿಗಮ್ಯ ಮಹೇಶ್ವರ ಕೃಚ್ಛೋ ವ್ಯಾಕರಣೋ ಪ್ರೋಕ್ತಂ ತಸ್ಮೈ ಪಾಣಿನೇ ನಮಃ. ಏನ ದೌತ ಗಿರಿಂ ಪುಸುಂ ವಿಮಲೇ ಶಬ್ದವಾರಿಭಿ ತಮಜ್ಞಾನಂ ಭಿನ್ನಂ ತಸ್ಮೈ ಪಾಣಿನೇ ನಮಃ. ಆ ಸರ್ವ ಸಂಕಲ್ಪರು ಈಶ್ವರ ಭಕ್ತರು ಆದಂತಹ ಪಾಣಿನಿಗೆ ನಮಸ್ಕಾರಗಳು ಅಂತಂದು ಹೇಳುವಂಥದ್ದು ಇದು ಶ್ಲೋಕ. ಈಗ ವ್ಯಾಕರಣ ಶಾಸ್ತ್ರ ಬರೆದಿರುವಂತ ಬೇರೆ ಬೇರೆ ಮುನಿತ್ರಿಯರು ಈಗ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಸಾಂಖ್ಯ, ಯೋಗ, ನ್ಯಾಯ ಮತ್ತು ವೈಶೇಷಿಕ ಈ 6 ಆಸ್ತಿಕ ದರ್ಶನಗಳಿಗೂ ಸೂತ್ರಕಾರರು, ಭಾಷ್ಯಕಾರರು ಮತ್ತು ವಾರ್ತಿಕಕಾರರು ಎಂದು ಆಚಾರ್ಯತ್ರಯರು ಇರ್ತಾರೆ. ಹೀಗೆ ವ್ಯಾಕರಣ ಶಾಸ್ತ್ರಕ್ಕೂ ಮುನಿತ್ರಿಯರು ಇದ್ದಾರೆ. ಇವರು ಯಾರೆಂದ್ರು ನೋಡೋಣ. ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿ ಪಾಣಿನಿಂ ಸೂತ್ರಕಾರಂ ಚ ಪ್ರಣಮಾಮಿ ಮುನಿತ್ರಯಂ. ಅಂದ್ರೆ ವ್ಯಾಕರಣ ಶಾಸ್ತ್ರದ ವ್ಯಾಖ್ಯಾಕಾರರಾಗಿರುವಂತಹ ಅಂದ್ರೆ ವಾರ್ತಿಕರಾದಂತಹ ವರರುಚಿಗಳನ್ನು, ಭಾಷ್ಯಕಾರರಾದಂತಹ ಪತಂಜಲಿಗಳನ್ನು ಮತ್ತು ಸೂತ್ರಕಾರರಂತಹ ಪಾಣಿನಿ ಮಹರ್ಷಿಗಳನ್ನು ಈ 3 ಮುನಿತ್ರಯರನ್ನ ನಾನು ನಮಿಸುತ್ತೇನೆ ಎಂಬುದು ಇದರ ಅರ್ಥ. ವ್ಯಾಕರಣಕ್ಕೆ ಈ ಒಂದು ವ್ಯಾಕರಣ ಶಾಸ್ತ್ರಕ್ಕೆ ಮೊದಲಿಗೆ ಸೂತ್ರಕಾರರಾದ ಪಾಣಿನಿ ಮಹರ್ಷಿಗಳು, ಅನಂತರ ವರ್ತಿಕರಾದಂತಹ ವರರುಚಿಗಳು, ಆಮೇಲೆ ಭಾಷ್ಯಕಾರರಾದ ಪತಂಜಲಿ ಮಹರ್ಷಿಗಳು. ಈ 3 ಮುನಿತ್ರಯರೆಂದು ಹೆಸರು. ಆದರೂ ವ್ಯಾಕರಣದಲ್ಲಿ ಮಾತ್ರ ಉತ್ತರೋತ್ತರ ಮುನಿನ ಪ್ರಮಾಣಂ. ಈ ಮುನಿತ್ರಯರಲ್ಲಿ ಮುಂದಿನವರ ಮಾತುಗಳೇ ಹೆಚ್ಚಿನ ಪ್ರಮಾಣಗಳಾಗಿವೆ ಎಂದು ನಾವು ಇಲ್ಲಿ ತಿಳಿಯಬೇಕು, ಆ ರೀತಿ ತಿಳ್ಕೋಬೇಕು. ಮೊದಲಿಗೆ ಪಾಣಿನಿ ಮಹರ್ಷಿಗಳು ಸೂತ್ರಗಳು ನಮಗೆ ಪ್ರಮಾಣ. ಮೊದಲು ಪಾಣಿನಿ ಮಹರ್ಷಿಗಳು ಬರೆದಿರುವಂತಹ ಸೂತ್ರಗಳು ಮೊದಲು ನಮಗೆ ಪ್ರಮಾಣ. ಆದರೆ ಅದಕ್ಕಿಂತಲೂ ವರರುಚಿ ಮುನಿಗಳು ವಾರ್ತಿಕಗಳೇ ಪ್ರಮಾಣ. ಏಕೆಂದ್ರೆ ಪಾಣಿನಿ ಮಹರ್ಷಿಗಳ ಸೂತ್ರಗಳಾದ ಮೇಲೆ ವರರುಚಿಗಳ ವಾರ್ತಿಗಳ ರಚಿತವಾಗಿವೆ. ಇನ್ನು ಸೂತ್ರಗಳಿಗೂ ವಾರ್ತಿಕಗಳಿಗೂ ಭಾಷ್ಯವನ್ನು ಬರೆದಿರುವಂತಹ ಪತಂಜಲಿ ಋಷಿಗಳು ಅವರ ಭಾಷ್ಯವಂತೂ ಮುಖ್ಯವಾಗಿ ಪ್ರಮಾಣವಾಗಿರುತ್ತದೆ. ಅಂದರೆ ಸೂತ್ರಗಳಿಗೂ ವಾರ್ತಿಕಗಳಿಗೂ ಮತ್ತು ಭಾಷ್ಯಕ್ಕೂ ಪರಸ್ಪರ ವಿರೋಧವೇನಾದರೂ ಕಂಡು ಬಂದರೆ ನಮಗೆ ಪತಂಜಲಿ ಮಹರ್ಷಿಗಳ ಭಾಷ್ಯವೇ ಸ್ವೀಕಾರವಾದದ್ದು ಎಂದು ತಿಳಿಯಬೇಕು. ವ್ಯಾಕರಣ ಶಾಸ್ತ್ರವು ಪ್ರಯೋಗದಲ್ಲಿರುವ ಶಬ್ದಗಳ ಸ್ವರೂಪವನ್ನು ಕುರಿತು ವಿಚಾರ ಮಾಡುತ್ತದೆ. ವ್ಯಾಕರಣ ಶಾಸ್ತ್ರದಲ್ಲಿ ಪ್ರತ್ಯಯ, ಶಬ್ದ, ಪದಗಳು ಮುಖ್ಯವಾದವುಗಳೇ, ಹಾಗೆಯೇ ಶಬ್ದಗಳ ಅರ್ಥಗಳು ಮುಖ್ಯವಾಗಿರುತ್ತವೆ. ಹೀಗಾಗಿ ವ್ಯಾಕರಣ ಶಾಸ್ತ್ರವು ಷಡಂಗಗಳಲ್ಲಿ ದ್ವಿತೀಯ ಸ್ಥಾನವನ್ನು ಹೊಂದಿರುತ್ತದೆ. ಆದ್ದರಿಂದಲೇ ಮುಖ್ಯ ವ್ಯಾಕರಣ ಸ್ಮಿತಂ ಎಂದರೆ ಪಾಣಿನಿ ಎಂದಿದ್ದಾನೆ ಪಾಣಿನಿ ಮಹರ್ಷಿಗಳು. ಇಲ್ಲಿ ವ್ಯಾಕರಣದ ಶ್ಲೋಕ ಅರ್ಥ ಮತ್ತು ಜ್ಞಾನ. ವ್ಯಾಕರಣ ಎಂದರೆ ಅನೇಕರಿಗೆ ಅಲರ್ಜಿ. ವ್ಯಾಕರಣ ಕ್ಯಾಕರಣ ಅಂತ ಕೇಳ್ತಾರೆ. ವ್ಯಾಕರಣ ಕ್ಯಾಕರಣ ಅಂದ್ರೆ ವ್ಯಾಕರಣ ತಗೊಂಡು ಏನ್ ಮಾಡೋಣ ಅಂತ. ಅಂತವರು ವಿವೇಕಿಗಳು ಅಲ್ಲ, ವಿದ್ಯಾರ್ಥಿಗಳು ಅಲ್ಲ, ಅಂತವರು ವಿಷಯ ನಮಗೆ ಬೇಡ. ಆದರೆ ಯಾರು ನಿಜವಾದ ವಿದ್ಯಾರ್ಥಿಗಳು, ಯಾರು ಬುದ್ಧಿವಂತರು ಹಾಗೂ ಮೇಧಾವಿಗಳು, ಅಂತವರು ಅವಶ್ಯವಾಗಿ ವ್ಯಾಕರಣವನ್ನ ಚೆನ್ನಾಗಿ ಅಧ್ಯಯನ ಮಾಡಲೇಬೇಕು. ಯಾಕಂದ್ರೆ ವ್ಯಾಕರಣದಿಂದ ಅಂತವರಿಗೆ ಅನೇಕ ಪ್ರಯೋಜನಗಳುಂಟು. ಉದಾಹರಣೆಗೆ, ಒಂದು ಶ್ಲೋಕಕ್ಕೆ ಪೂರ್ಣವಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕಾದ್ರೆ ಒಂದು ಶ್ಲೋಕ ಇದೆಯಪ್ಪ, ಆ ಒಂದು ಶ್ಲೋಕವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಬೇಕಂದ್ರೆ ನೋಡಿ 20 ನಿಯಮಗಳಿದ್ದಾವೆ. ಎಷ್ಟು? 20 ನಿಯಮಗಳಿದ್ದಾವೆ. ಅವು ಯಾವಂದ್ರೆ, ಛಂದಸ್ಸು ಅಥವಾ ವೃತ್ತಗಳ ಜ್ಞಾನಕ್ಕೆ ಅಕ್ಷರಛೇದವು ಗೊತ್ತಿರಬೇಕು. ಒಂದನೇದು ಛಂದಸ್ಸು
ಅಥವಾ ವೃತ್ತಗಳ ಜ್ಞಾನಕ್ಕೆ ಅಕ್ಷರ ಛೇದವು ಗೊತ್ತಿರಬೇಕು ಒಂದನೇದು. ಎರಡನೇದು, ಶಬ್ದಗಳೇ ತಿಳಿಯಬೇಕಾದರೆ ಸಂಧಿಚ್ಛೇದದ ಅರಿವಿರಬೇಕು. ಸಂಧಿಚ್ಛೇದದ ಅರಿವಿರಬೇಕು ಎರಡನೇದು. ಮೂರನೇದು, ಸಮಾಸವು ತಿಳಿಯಬೇಕಾದರೆ ಶಬ್ದಚ್ಛೇದವು ಗೊತ್ತಿರಬೇಕು. ಸಮಾಸ ಯಾವ ಸಮಾಸ? ನಾವು ಓಡ್ಲಂತಿರೋ ಸಮಾಸ ಅಲ್ಲ, ಇದರಲ್ಲಿ ವ್ಯಾಕರಣದಲ್ಲಿ ಬರುವಂತ ಸಮಾಸ ತಿಳಿಯಬೇಕಾದರೆ ಶಬ್ದದ ಛೇದವು ಗೊತ್ತಿರಬೇಕು. ಆಮೇಲೆ ನಾಲ್ಕನೇದು, ಅರ್ಥವು ತಿಳಿಯಬೇಕಾದರೆ ಪದಚ್ಛೇದದ ಅರಿವು ಇರಬೇಕು. ಐದನೇದು, ವಿಗ್ರಹ ವಾಕ್ಯವನ್ನು ಮಾಡಬೇಕಾದರೆ ಶಬ್ದಾರ್ಥವು ಗೊತ್ತಿರಬೇಕು. ಆರನೇದು, ಪದಗಳಿಗೆ ಲಿಂಗ ವಿಭಕ್ತಿ ವಚನಗಳಂತೂ ಗೊತ್ತಿರಲೇಬೇಕು. ಆರನೇದು, ಪದಗಳನ್ನ ಬಿಡಿಸಿ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಎಂಟನೇದು, ಪದಗಳನ್ನ ನಾಮಪದ, ಕ್ರಿಯಾಪದ, ಅವ್ಯಯಗಳೆಂದು ಬಿಡಿಸಬೇಕು. ಒಂಬತ್ತನೇದು, ಅನ್ವಯಕ್ಕೆ ಕರ್ತಪದ, ವಿಶೇಷಣ, ಕ್ರಿಯಾಪದಗಳು ತಿಳಿದಿರಬೇಕು. ಆಮೇಲೆ ಹತ್ತನೇದು, ವಾಕ್ಯಾರ್ಥವಾಗಿರಬೇಕಾದ್ರೆ ಮೊದಲಿಗೆ ಪದಾರ್ಥವು ಗೊತ್ತಿರಬೇಕು. ಹನ್ನೊಂದನೇದು, ಸಮಸ್ತ ಪದಗಳನ್ನು ಒಡೆದು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ 12, ಕ್ರಿಯಾಪದಗಳಿಗೆ ಧಾತು, ಸಕರ್ಮಕ, ಪ್ರಯೋಗ, ಲಾಕಾರ ಗೊತ್ತಿರಬೇಕು. ಆಮೇಲೆ 13, ಕ್ರಿಯಾಪದಗಳಿಗೆ ಲಾಕಾರ, ಪದಿ, ಪುರುಷ, ವಚನಗಳು ತಿಳಿದಿರಬೇಕು. 14ನೇದು, ನಾಮಪದಗಳಿಗೆ ಅಂತ, ಅಜಂತ, ಅಲಹಂತಗಳು ತಿಳಿದಿರಬೇಕು. 15ನೇದು, ಸುಬಂತ, ತಿಗ್ನಂತಗಳೆಂದು ಪದಗಳನ್ನು ಗುರುತಿಸಿಕೊಳ್ಳಬೇಕು. 16ನೇದು, ಸುಬಂತಗಳಿಗೆ ಲಿಂಗ, ವಿಭಕ್ತಿ, ವಚನ ನೋಡಬೇಕು. 17ನೇದು, ಆಕ್ಷೇಪಗಳಿಗೆ ಇಂದಿನಿಂದ ಅನ್ವಯವು ತಿಳಿದಿರಬೇಕು. 18ನೇದು, ಕ್ರಿಯಾಪದಗಳಲ್ಲಿ ಕರ್ತರಿ, ಕರ್ಮಣಿ, ಭಾವೆ, ಪ್ರಯೋಗ ಗೊತ್ತಿರಬೇಕು. 19ನೇದು, ಕರ್ತೃಪದದಿಂದ ಕ್ರಿಯಾಪದದವರೆಗೆ ಸಂಬಂಧವು ತಿಳಿದಿರಬೇಕು. ಆಮೇಲೆ 20ನೇದು, ಕಟ್ಟ ಕಡೆಯಲ್ಲಿ ಶ್ಲೋಕದ ತಾತ್ಪರ್ಯವು ತಿಳಿದಿರಬೇಕು. ಇದು ವ್ಯಾಕರಣದಿಂದ ಶ್ಲೋಕದ ಅರ್ಥದ ಜ್ಞಾನ. ನಾವು ಉಳಿದಿದ್ದನ್ನ ನಾವು ಮತ್ತೆ ಮುಂದಿನ ಕ್ಲಾಸಲ್ಲಿ ಮಾಡುವಂತೆ. ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಇದು ಪ್ರಾಚೀನ ಜ್ಞಾನ. ಇದು ಪ್ರಾಚೀನ ಜ್ಞಾನ, ಸ್ವಲ್ಪ ಕಬ್ಬಿಣದ ಕಡಲೆಯಾಗಿರುತ್ತೆ. ಯಾಕಂದ್ರೆ ಇದೆಲ್ಲವೂ ಕೂಡ ಸಂಸ್ಕೃತದಲ್ಲಿದೆ. ಇದೆಲ್ಲ ಜ್ಞಾನ ಸಂಸ್ಕೃತದಲ್ಲಿದೆ. ಎಲ್ಲೋ ಕೆಲವು ಮಹಾತ್ಮರು ಸ್ವಲ್ಪ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಏನೋ ಒಂದಿಟ್ಟು ನಮಗೂ ಗ್ರಂಥಗಳು ಸಿಕ್ಕಿದ್ದಾವೆ, ಅದನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಆದ್ರೆ ನೀವು ಇದನ್ನ ಎಷ್ಟು ಅರ್ಥ ಮಾಡ್ಕೊಂತೀರೋ ಏನೋ ನಮಗ್ ಗೊತ್ತಿಲ್ಲ. ಆದ್ರೆ ಒಂದು ವೇದಗಳನ್ನ ಓದ್ಬೇಕಂದ್ರೆ, ವೇದಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ, ವೇದ ವಾಕ್ಯಗಳನ್ನು ತಿಳ್ಕೋಬೇಕಂದ್ರೆ ನಮಗೆ ಇಷ್ಟೆಲ್ಲ ಬೇಕಾಗುತ್ತೆ. ಅದಕ್ಕೆ ಷಡಂಗಗಳು ಅಂತ ಕರೆದಿದ್ದು. 6 ಅಂಗಗಳು ವೇದವನ್ನ ರಕ್ಷಣೆ ಮಾಡುವಂತ, ಅರ್ಥ ಮಾಡಿಸುವಂತಹ ಷಡಾಂಗಗಳು, ವೇದಾಂಗಗಳು ಅಂತ ಕರೆದಿರೋದು. ಅಂದ್ರೆ ವೇದಗಳಿಗೆ ಇವು ಕಣ್ಣು, ಬಾಯಿ, ಮೂಗು, ಕಿವಿ, ಹೀಗೆ ಇದ್ದಾಗೆ, ಕೈ, ಕಾಲು, ಅವಯವಗಳು ಇದ್ದಂಗೆ ಇದನ್ನೆಲ್ಲ ತಿಳ್ಕೊಂಡ್ರೆ ನಮ್ಗೆ ವೇದಗಳ ಅರ್ಥ ಆಗತ್ತೆ. ಇಲ್ಲಾಂದ್ರೆ ವೇದಗಳು ಅರ್ಥ ಆಗೋದಿಲ್ಲ. ಏನ್ ಪ್ರಶ್ನೆ ಯಾರಾದ್ರೂ ಕೇಳೋರು ಕೇಳಿ. ಷಣ್ಮುಖ ಆರಾಧ್ಯ ಅವ್ರೆ, ವಿಭೀಷಣ್ ಅಂದ್ರೆ ಏನ್ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆಯನ್ನು ಕೇಳೋರು ಕೇಳಿ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬಹಳ ಟಫ್ ಇದೆ ಗುರುಗಳೇ, ಬೇಗ ಅರ್ಥ ಆಗೋದಿಲ್ಲ ಇದು. ವಾಯ್ಸ್ ಆನ್ ಮಾಡ್ಕೊಳ್ಳಿ. ಬಹಳ ಟಫ್ ಇದೆ ಗುರುಗಳೇ, ಇದು ಬೇಗ ಅರ್ಥ ಆಗೋದಿಲ್ಲ ಇದು. ಯಾಕಂದ್ರೆ ಹಿಂದೆ 6 ವರ್ಷ 7 ವರ್ಷ ಮಕ್ಕಳಿಂದ ತಗೊಂಡೋಗಿ ಗುರುಕುಲಕ್ಕೆ ಹೋಗೋದು, 12 ವರ್ಷ ಓದಿಸ್ತಾ ಇದ್ರು. ಹೌದು ಗುರುಗಳೇ, ಚಿಕ್ಕವರಿಂದನೇ ಅದು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಗುರುಗಳೇ. 12 ಅಲ್ಲ, ಇದನ್ನೆಲ್ಲ ಕಲಿಯೋದಕ್ಕೆ 12 ವರ್ಷ 15 ವರ್ಷ ಟೈಮ್ ತಗೊಂತಿತ್ತು. ಹೌದು ಗುರುಗಳೇ.
ಈಗ ನಾವು ಇದನ್ನ ರುಚಿ ತೋರಿಸ್ತಾ ಇದೀವಿ ಸಂಕ್ಷಿಪ್ತವಾಗಿ. ನಾವ್ ಇದನ್ನ ಪೂರ್ಣವಾಗಿ ಹೇಳಕ್ ಆಗೋದಿಲ್ಲ ನಮಗೂ ಕೂಡ, ಯಾಕಂದ್ರೆ ನಾವು ಮೆಕಲೆ ಶಿಕ್ಷಣ ಓದ್ಯವ್ರೆ. ಹೌದು ಗುರುಗಳೇ. ನಾವು ಮೆಕಲೆ ಶಿಕ್ಷಣ ಓದ್ಯವ್ರೆ, ನಾವು ಸಂಸ್ಕೃತ ಬಲ್ಲವರಲ್ಲ. ಆದ್ರೆ ನಮಗೆ ಸ್ವಲ್ಪ ಸ್ವಲ್ಪ ಕನ್ನಡದಲ್ಲಿ ಗ್ರಂಥ ಸಿಕ್ಕಿರೋದ್ರಿಂದ ಒಳಗಡೆ ಏನಿದೆ ಎಂಬುದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ನಿಮ್ಗೆ ಇದು ಡೀಟೇಲ್ ಬೇಕಾ ಅಂದ್ರೆ ನೀವು ಮತ್ತೆ ಸಂಸ್ಕೃತ ಕಲ್ತು ಇದನ್ನ ಮೂಲ ಸಂಸ್ಕೃತವನ್ನ ಕಲಿಬೇಕು. ಸಂಸ್ಕೃತ ಕಲ್ತೇ ಇದನ್ನ ಓದ್ಬೇಕು. ನಾವು ಕನ್ನಡದಲ್ಲೇ ಓದ್ತೀವಿ ಅಂದ್ರೆ ಇದು ಸಿಗೋದಿಲ್ಲ, ಅಷ್ಟು ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ ನಮ್ಗೆ. ನಮ್ಗೆ ಪರಿಪೂರ್ಣ ಜ್ಞಾನ ಬೇಕಂದ್ರೆ ನಾವು ಸಂಸ್ಕೃತ ಜ್ಞಾನವನ್ನ ಕಲಿತು ಮತ್ತೆ ಅಂತ ಒಬ್ಬ ಗುರುವನ್ನ ಹಿಡ್ಕೊಂಡು ಕಲಿಬೇಕು. ನಾವಿಲ್ಲಿ ಅಧ್ಯಾತ್ಮ ಹೇಳ್ತೀವಿ, ಕುಂಡಲಿನಿ ಆಕ್ಟಿವೇಶನ್ ಮಾಡ್ತೀವಿ, ಬ್ರಹ್ಮಜ್ಞಾನವನ್ನು ತಿಳಿಸ್ಕೊಡ್ತೀವಿ. ಇದು ಕೊನೆಯ ಹಂತ. ಇದು ವೇದಾಂತದ ಕೊನೆಯ ಹಂತ ಉಪನಿಷತ್ತು. ಆ ಭಾಗವನ್ನ ನಾವು ನಿಮಗೆ ಕಲಿಸ್ಕೊಡ್ತಾ ಇದ್ದೀವಿ. ವೇದದ ಕೊನೆಯ ಭಾಗ ನಿಮಗೆ ಕಲಿಸ್ಕೊಡ್ತಾ ಇದ್ದೀವಿ. ಬಟ್ ಈ ವೇದಗಳು ಏನ್ ಕಲಿಸ್ಕೊಡ್ತವೆ ಅಂದ್ರೆ ವೇದದ ಮೊದಲನೆಯ ಭಾಗ, ಎರಡನೆಯ ಭಾಗ ಕಲಿಸ್ಕೊಡ್ತವೆ ಇವು. ವೇದದ ಮೊದಲನೆಯ ಭಾಗ ಈಗ ನಾನು ನಿಮ್ಗೆ ಹೇಳ್ತಾ ಇರೋದು, ಇವು ಮೊದಲನೆಯ ಭಾಗದಲ್ಲಿ ವೇದಗಳು ಮೊದಲನೆಯ ಭಾಗ, ವೇದಾಂತ ವೇದದ ಕೊನೆಯ ಭಾಗ. ನೀವು ಕುಂಡಲಿನಿ ರಾಜಯೋಗದಲ್ಲಿ ಕಲಿಯುವಂತದ್ದು ವೇದಾಂತದ ಕೊನೆಯ ಭಾಗ, ಅಂದ್ರೆ ವೇದದ ಕೊನೆಯ ಭಾಗ ವೇದಾಂತ ಕಲಿತಾ ಇದ್ದೀರಾ. ಅದಕ್ಕಿಂತ ಪೂರ್ವದಲ್ಲಿ ಇದನ್ನ ಕಲಿಬೇಕು. ಯಾವಾಗ 6-7 ವಯಸ್ಸಿನಲ್ಲಿ ಕಲಿಬೇಕಾಗಿತ್ತು ಇದು. ಅಂದ್ರೆ ಹಿಂದೆ ಪ್ರಾಚೀನ ಗುರುಕುಲಗಳಲ್ಲಿ ಈ ಜ್ಞಾನ ಈ ರೀತಿಯಾಗಿ ಇತ್ತು, ನಿಯಮಬದ್ಧವಾಗಿ ನಡೀತಾ ಇತ್ತು. ಅದಕ್ಕೆ ಸುಮ್ನೆ ಅಲ್ಲ 12 ವರ್ಷ ತಗಂತ ಇತ್ತು. ಈಗ ನಾವು 6 ತಿಂಗಳ 1 ವರ್ಷ ಕಲಿಸ್ತೀವಿ ಅಂದ್ರೆ ಅಯ್ಯೋ 1 ವರ್ಷನ, ಅಯ್ಯೋ 6 ತಿಂಗಳನ. ಈ ಜನಕ್ಕೆ ತಾಳ್ಮೆ ಇಲ್ಲ. ಈಗ ಈ ಜನಕ್ಕೆ ಏನಂದ್ರೆ 11 ದಿವಸ ಕಲ್ತು ಬಿಡ್ಬೇಕು, 1 ದಿವಸ ಕಲ್ತು ಬಿಡ್ಬೇಕು, ವಾರದಾಗ ಕಲ್ತು ಬಿಡ್ಬೇಕು ಅಂತಾರೆ. ಇದು ವಾರದಲ್ಲಿ ಸಿಗುವಂತ ಜ್ಞಾನ ಅಲ್ಲ ಇದು. ಇದಕ್ಕೆ ಜೀವನವನ್ನ ಮುಡಿಪಾಗಿಡಬೇಕು. ಈ ರೀತಿಯಾದಂತ ಜ್ಞಾನ ಅಂದ್ರೆ ಹಂತ ಹಂತವಾಗಿ ಕಟ್ಟುನಿಟ್ಟವಾಗಿ ನಿಯಮಬದ್ಧವಾಗಿ ಕೊಡುವಂತ ಜ್ಞಾನ ಕೊಡುವಂತ ಗುರುಕುಲಗಳು ನಾಶ ಆಗಿಬಿಟ್ಟಿದ್ದಾವೆ. ಭಾರತದಲ್ಲಿ ಹುಡುಕಿದ್ರು ಕೂಡ, ಪಿನ್ಮಸರು ಹಾಕಿ ಹುಡುಕಿದ್ರು ಕೂಡ ಸಿಗೋದು ತುಂಬಾ ಡೌಟ್ ಇದೆ. ಅರ್ಧಮರ್ಧ ಎಲ್ಲ ಕಡೆ ಕಲಿಸ್ತಾರೆ. ಪೂರ್ಣ ಜ್ಞಾನದಿಂದ ಕಲಿಸುವಂತ ಗುರುಕುಲಗಳು ಸಿಗೋದು ಕೂಡ ಕಷ್ಟ. ಅಂತ ಗುರುಗಳು ಕೂಡ ಸಿಗೋದು ಕಷ್ಟ. ಯಾಕಂದ್ರ ಅವಾಗಲೇ ಅವರು ಗುರುಕುಲ ನಾಶದ ಜೊತೆಗೆ ಅಂತವ್ರನ್ನು ಸಾಯಿಸಿಬಿಟ್ಟಿದ್ದಾರೆ. ಅದು ತುಂಬಾ ರಿಸರ್ಚ್ ಆಗ್ಬೇಕಾಗಿದೆ. ರಿಸರ್ಚ್ ಆಗಿ ಮುಂದಿನ ಜನರೇಷನ್ಗೆ ಕೊಡಬೇಕಾಗಿದೆ. ಆದ್ರೆ ವೇದಗಳು ಸುರಕ್ಷಿತವಾಗಿದ್ದಾವೆ. ಋಗ್ವೇದ, ಯಜುರ್ವೇದ, ಅಥರ್ಣ ವೇದ, ಇವೆಲ್ಲ 4 ವೇದಗಳು ಸುರಕ್ಷಿತವಾಗಿದ್ದೇವೆ. ಇವತ್ತು ನಮ್ಮ ನವೀನ್ ಅವರು ಕನ್ನಡದಲ್ಲಿ ವೇದಗಳನ್ನ ಪ್ರಿಂಟ್ ಹಾಕ್ಸಿದ್ವಿ. ಕನ್ನಡದಲ್ಲಿ ವೇದ ಮಂತ್ರಗಳನ್ನ ಋಗ್ವೇದ, ಯಜುರ್ವೇದ, ಸಾಮವೇದ 3 ಪ್ರಿಂಟ್ ಹಾಕ್ಸಿದ್ವಿ. ಆಮೇಲೆ 6 ಏನಂತ ಕೇಳ್ತೀವಿ, ಯಾವುವು ದರ್ಶನಗಳು, ಷಡ್ದರ್ಶನಗಳು, ಅವುಗಳು ಕೂಡ ಸಂಸ್ಕೃತದಲ್ಲಿ ಪ್ರಿಂಟ್ ಬಂದಿದ್ದೀವಿ. 6 ದರ್ಶನಗಳು. ಆಮೇಲೆ ಕೌಮುದಿ ಅಂತಂದು ವ್ಯಾಕರಣ ಸಿದ್ಧಾಂತ ಕೌಮುದಿ, ಅದು ಕೂಡ ಬಂದಿದೆ. ಇವತ್ತು ಜೆರಾಕ್ಸ್ 3 ಪಾರ್ಟಲ್ಲಿ ಇದೆ. ಆಮೇಲೆ ಪಾಣಿನಿ ವ್ಯಾಕರಣ ಒಂದು ಕನ್ನಡದಲ್ಲಿದೆ, ಒಂದು ಸಂಸ್ಕೃತದಲ್ಲಿ ಇದೆ. ಪುಷ್ಪಕ್ ದೀಕ್ಷಿತ್ ಅಂತ ಅವ್ರು ಬರೆದಿರುವಂತದ್ದು ಸ್ತೋತ್ರಗಳದು. ಇವತ್ತೆಲ್ಲ ಗ್ರಂಥಗಳು ಬಂದಿದ್ದಾವೆ. ನಮ್ಮ ನವೀನ್ ಅವರು ತಂದು ಕೊಟ್ಟು ಹೋಗಿದ್ದಾರೆ. ಗ್ರಂಥವನ್ನ ಸುರಕ್ಷಿತವಾಗಿ ತಂದಿದ್ದೇವೆ. ಅದನ್ನ ಅಧ್ಯಯನ ಮಾಡುವಂತವ್ರು ಬೇಕು, ಸಂಸ್ಕೃತ ಪಂಡಿತರು ಬೇಕು. ಅದರಲ್ಲಿ ಏನಿದೆ ಅಂತಂದು ಬಿಡಿಸಿ ಹಾಕುವಂತವ್ರು ಇವತ್ತು ಅವಶ್ಯಕತೆ ಇದೆ. ಅಂತವ್ರ ಅವಶ್ಯಕತೆ ನಮ್ಗಿದೆ. ಅದು ನಾವು ಮೊದಲನೇ 2ನೇ ಹಂತದಲ್ಲಿ ಕೊಡುವಂತ ಬ್ರಹ್ಮ ವಿದ್ಯೆ, ಬ್ರಹ್ಮಜ್ಞಾನದ್ದು ಗುರುಕುಲ ಬೇರೆ. ಆದ್ರೆ ಇದು ಬೋಧನಾ ಗುರುಕುಲ. ಮಕ್ಕಳಿಗೆ ಕಲಿಸುವುದಕ್ಕೆ ಇವೆಲ್ಲ ಬೇಕಾಗತ್ತೆ. ಇದು ಒಂದು ಪಠ್ಯವನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ನೋಡುವ ಮುಂದೆ ಏನಾಗುತ್ತೆ. ಇನ್ನು ಹೆಚ್ಚಿನ ಜ್ಞಾನ ನಾವು ಪಡ್ಕೋಬೇಕಾಗಿದೆ. ಹಿಂದೆ ಹೇಗಿತ್ತೋ ಏನೋ ಅದನ್ನ ನಾವು ಸಂಶೋಧನೆಯನ್ನ ಮಾಡ್ತಾ ಇದ್ದೀವಿ. ಯಾರಾದ್ರೂ ಗುರುಕುಲದವರು ನಮ್ಗೆ ಪಠ್ಯ ಬೇಕು ಅಂದ್ರೆ ನಾವು ಅವರಿಗೆ ಮಾರ್ಗದರ್ಶನ ಕೂಡ ಕೊಡ್ತೇವೆ. ಹೀಗೆ ಮಾಡಿ ಅಂತಂದು ನಾವು ಮಾರ್ಗದರ್ಶನ ಕೊಡಕ್ಕೆ ಬರುತ್ತೆ, ಯಾರು ಬೇಕಂದ್ರೆ. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಸಾಧನೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಈಗ ನಾವು ಬಂದು 52 ನಿಮಿಷ ಆಗಿದೆ.
ಪಿಯುಷಾನಂದ ಸ್ವಾಮಿಗಳೇ, ಸ್ವಾಮಿಗಳು ಇಟ್ಟು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನಾದ್ರು ಮಾತಾಡದಿದ್ರೆ ಮಾತಾಡಿ. ಮ್ಯೂಟ್ ಆಗಿದೆ. ಹಾ ಸರಿ, ನಮಸ್ಕಾರ. ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಗಿಸುವ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.